ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀತುಗೆ ಫೋನ್ ಮಾಡಿ ಸೂರ್ಯ ಕಾರ್ ಗ್ಯಾರೇಜ್ ಹತ್ರ ಬರಕ್ಕೆ ಹೇಳಿರ್ತಾನೆ. ಗಲ್ಲಿ ಚೇತಾ, ಲೇ ಏನು ನಿಮ್ಮನೇಲಿ ಮಾತ್ರನಾ ಪದೇ ಪದೇ ಈ ತರ ಸಮಸ್ಯೆಗಳು ಬರೋದು? ಅವ್ನು ಹಾಗಂತಿರುವಾಗ ರವಿ ಜೀವನನಾದ್ರೂ ಯಾವ ಸಮಸ್ಯೆನೂ ಇಲ್ಲದೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆ ಹೋಟೆಲ್ ಓನರ್ ಅಮ್ಮನಿಂದಾನೇ ಈ ಸಮಸ್ಯೆ ಶುರುವಾಗೋಯ್ತು ಅಂತಾನೆ ಸೂರ್ಯ. ಏನಪ್ಪಾ, ಮದ್ವೆ ಆಗಿರೋ ಹುಡುಗರು ಬಿಡಲ್ವಾ? ಅವ್ರೂ ಕೂಡ ಲವ್ ಮಾಡ್ತಾರ ಅಂತ ಕಾರ್ತಿಕ್ ಹೇಳ್ತಾನೆ. ಈಗ ಚೇತಾ, ನಿನ್ಗೆ ಯಾಕೋ ಇದ್ರಲ್ಲಿ ಎಷ್ಟೊಂದು ಇಂಟ್ರೆಸ್ಟು? ನೀನ್ ಇದನ್ನ ಕೇಳ್ತಿರೋದು ನೋಡಿದ್ರೆ ನಿನ್ನನ್ನ ಕರ್ಕೊಂಡೋಗಿ ಅಂಡಮಾನ್ ಜೈಲಿಗೆ ಹಾಕ್ಬೇಕು ಅಂತಾನೆ. ಸುಮ್ನೇನಪ್ಪ ಕೇಳಿದ್ದು ಅಂತ ಕಾರ್ತಿ ಹೇಳ್ತಾನೆ. ಅಲ್ಲ, ಆ ಹುಡುಗಿಗೆ ರವಿ ಮದ್ವೆ ಆಗಿರೋದು ಗೊತ್ತಿಲ್ವಾ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ. ಅದೆಲ್ಲ ಗೊತ್ತಿದೆ ಕಣೋ, ರವಿ ಮದ್ವೆ ಆದ್ಮೇಲೆ ತಾನೆ ಆ ಹೋಟ್ಲಿಗೆ ಸೇರ್ಕೊಂಡಿದ್ದು ಅಂತಾನೆ. ಇದೆಲ್ಲ ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ ಕಣೋ. ಮೊದ್ಲೆಲ್ಲ ಮದ್ವೆ ಆಗಿರೋನ್ನ ತಲೆ ಎತ್ತು ಕೂಡ ನೋಡ್ತಿರ್ಲಿಲ್ಲ, ನೋಡಿದ್ರೆ ಮದ್ವೆ ಆಗಿರೋರ್ನು ಬಿಡ್ತಿಲ್ವಲ್ಲ ಅಂತಾನೆ. ಆಗ ಕಾರ್ತಿ, ಏನಪ್ಪಾ ನಮ್ ರವಿಗೆ ಆ ಹುಡುಗಿ ಮೇಲೆ ಲವ್ ಏನು ಇಲ್ಲ ಅಲ್ವಾ ಅಂತ ಕೇಳ್ತಾನೆ. ಆಗ ಸೂರ್ಯ, ಲೇಯ್ ನನ್ ತಮ್ಮ ಆ ತರದವನಲ್ಲ, ಕುಡಿದ್ಬಿಟ್ಟು ಏನೇನೋ ಮಾತಾಡ್ಬೇಡ, ಬಾಯ್ ಮುಚ್ಕೊಂಡು ಸುಮ್ನಿರು ಅಂತಾನೆ. ಈ ಶ್ರುತಿನ ಮಾತ್ರ ನಿಜವಾಗ್ಲೂ ಲವ್ ಮಾಡ್ತಿರೋರು ಅಂತಾಳ ಮೀನಾ. ಸರಿ, ಆ ಹುಡುಗಿನ ಯಾಕೆ ದಿಢೀರ್ ಅಂತ ಇಲ್ಲಿಗೆ ಬರಕ್ ಹೇಳಿದೀರಾ ಅಂತಾನೆ ಚೇತಾ. ಅದನ್ನ ವಿಚಾರ್ಸೋಕೆನೆ ಇಲ್ಲಿಗೆ ಕರ್ದಿರೋದು ಅಂತಾನೆ ಸೂರ್ಯ. ಆಗ ಅಲ್ಲಿಗೆ ನೀತು ಬರ್ತಾಳೆ. ಏನಕ್ಕೆ ಬರಕ್ ಹೇಳಿದೀರಾ, ಏನ್ ವಿಷಯ ಅಂತ ನೀತು ಕೇಳ್ತಾಳೆ. ಏನಕ್ಕೆ ಬರಕ್ ಹೇಳಿದೀವಿ ಅಂತ ನೀನು ಗೊತ್ತಿಲ್ವಾ ಅಂತ ಮೀನಾ ಕೇಳ್ತಾಳೆ. ಹೋಟೆಲ್ನಲ್ಲಿ ನಡೆದಿರೋ ವಿಷಯನೆಲ್ಲನೂ ರವಿ ಹೇಳಿದಾನೆ ಅಂತಾನೆ ಸೂರ್ಯ. ಏನ್ ಹೇಳಿದ್ರು ಅಂತ ನೀತು ಕೇಳ್ತಾಳೆ. ಏನಕ್ಕೆ ರವಿನ ಲವ್ ಮಾಡ್ತೀನಿ ಅಂತ ಹೇಳ್ದಿ ಅಂತೆ ಹಾಗಂತ ಸೂರ್ಯ ಕೇಳ್ತಾನೆ. ಎಸ್ ಹೇಳ್ದೆ ನಾನು ನೀತು ಹೇಳ್ತಾಳೆ. ಏನ್ ಹೇಳ್ದೆ ಅಂತ ಸೂರ್ಯ ಕೇಳ್ತಾನೆ. ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದೆ ಅಂತಾಳೆ ನೀತು. ಆಗ ಮೀನಾ, ಏಯ್ ನಿನ್ ತಲೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತಾಳೆ. ರವಿ ಶ್ರುತಿ ಗಂಡ ಅಂತ ಗೊತ್ತಿಲ್ವಾ? ಎದುರುಗಿದ್ರೂ ಲೆಕ್ಕಕ್ಕಿಲ್ದೆ ಈ ತರ ಎಲ್ಲ ಹೇಳಿದ್ಯಲ್ಲ ಅಂತಾಳೆ ಮೀನಾ. ಅದ್ರಲ್ಲೇನಿದೆ, ನನ್ಗೆ ರವಿ ಅಂದ್ರೆ ತುಂಬಾ ಇಷ್ಟ. ಅವ್ರು ಮಾತಾಡೋದು, ಅವ್ರು ನಡ್ಕೊಳ್ಳೋ ರೀತಿ ಎಲ್ಲಾನು ಇಷ್ಟ. ನನ್ಗೋಸ್ಕರನೇ ಅವರು ಕೇರ್ ಮಾಡಿ ತುಂಬಾ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅದೆಲ್ಲ ನನ್ಗಿಷ್ಟ ಅಂತಾಳೆ. ಅದರಿಂದನೇ ನಾನು ರವಿಗೆ ಆ ರೀತಿ ಹೇಳ್ದೆ ಅಂತಾಳೆ. ಏನ್ರಿ ಇವಳು ಅಂತ ಮೀನಾ ಹೇಳ್ತಿರೋವಾಗ, ಇಲ್ಲಿ ಕೇಳಮ್ಮ, ಲವ್ ಅಂತ ಎಲ್ರಿಗೂ ಹೇಳ್ತಾರೆ. ಇದಕ್ಕೆ ಅರ್ಥ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ನೀನ್ ಹೇಳಿದ್ಯಲ್ಲ ಅದ ಅರ್ಥ ತುಂಬಾನೇ ತಪ್ಪು. ಅವನು ಮದ್ವೆ ಆಗಿ ಅವನ ಹೆಂಡತಿ ಜೊತೆ ಸಂತೋಷವಾಗಿದ್ದಾನೆ. ಅವನನ್ನ ಹೋಗಿ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲಮ್ಮ. ಸೂರ್ಯ ಹಾಗಂತಿರೋವಾಗ, ನೀವೇನ್ ಹೇಳಕ್ ಬರ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿದೆ, ನನ್ ಮನ್ಸ್ಗೆ ಅದು ಅರ್ಥ ಆಗ್ತಿಲ್ಲ ಅಂತ ನೀತು ಹೇಳ್ತಾಳೆ. ಮೀನಾ, ಏಯ್ ಏನೇ ನಿನ್ ಮಾನ್ಗೆಟ್ ಮನ್ಸು, ಮದ್ವೆ ಆಗಿರೋ ಗಂಡ್ಸನ್ನ ಲವ್ ಮಾಡಕ್ ಹೇಳ್ತಾ ನಿನ್ ಮನ್ಸು ಅಂತಾಳೆ ಮೀನಾ. ಯಾವ ರೀತಿನೇ ಬೆಳೆಸಿದ್ದಾರೆ ನಿನ್ನನ್ನ ನಿಮ್ ಮನೆಯಲ್ಲಿ ಅಂತಾಳೆ. ಇಲ್ಲಿ ಕೇಳಮ್ಮ, ಒಬ್ರು ಇಷ್ಟ ಆಗ್ತಾರೆ ಅಂದ್ರೆ ಅದು ತಪ್ಪಲ್ಲ. ಇಷ್ಟ ಆಗ್ತಿರೋದ್ನೇ ಲವ್ ಅನ್ಕೊಂಡ್ಬಿಟ್ರೆ ಅದು ತಪ್ಪು ಅಂತಾನೆ ಸೂರ್ಯ. ಆಗ ನೀತು, ನನಗೆ ರವಿ ಮೇಲಿರೋದು ಲವೇನೆ, ಐ ಕ್ಯಾನ್ ಫೀಲ್ ದಟ್ ಅಂತಾಳೆ. ಸೂರ್ಯ, ಅಯ್ಯಯ್ಯೋ ಏನೇ ಇದು ಫೀಲ್ ಗೀಲ್ ಅಂತ ಹೇಳ್ತಿದ್ದಾಳಲ್ಲ ಅಂತಾನೆ. ಹೇಗೆ ಇನ್ನೊಬ್ರಿಗೆ ಸ್ವಂತ ಆದವ್ರ ಮೇಲೆ ನಿನಗೆ ಫೀಲ್ ಬರುತ್ತೆ ಅಂತಾನೆ ಸೂರ್ಯ. ಅದೆಲ್ಲ ಗೊತ್ತಿಲ್ಲ, ಲವ್ ರೀಸನ್ಸ್ನೆಲ್ಲ ನೋಡಲ್ಲ, ಸೆನ್ಸ್ನ ಮಾತ್ರ ನೋಡುತ್ತೆ ಅಂತಾಳೆ. ಹಾಗಂತಿರೋವಾಗ, ಹೌದೌದು ಗೊತ್ತಾಗ್ತಿದೆ. ಏನ್ ಮೀನಾ ಕವಿತರ ಕವಿತೆನೆಲ್ಲ ಹೇಳ್ತಿದ್ದಾಳಲ್ಲ ಅಂತಾನೆ ಸೂರ್ಯ. ನೀನು ಒಂದ್ ಹೆಣ್ಣು ತಾನೆ, ಇನ್ನೊಂದು ಹೆಣ್ಣು ಲೈಫ್ನ ಹಾಳು ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಅಂತ ಮೀನಾ ಕೇಳ್ತಾಳೆ. ನಾನು ಯಾರ ಲೈಫ್ನೂ ಹಾಳು ಮಾಡ್ತಿಲ್ಲ, ನನಗೆ ರವಿ ಅಂದ್ರೆ ಇಷ್ಟ, ಆದ್ರಿಂದಾನೇ ನಾನು ರವಿನ ಲವ್ ಮಾಡ್ತಿದ್ದೀನಿ ಅಂತಾಳೆ. ಆಗ ಚೇತಾ, ಏನಮ್ಮ ರವಿಗೆ ನಿನ್ ಮೇಲೆ ಲವ್ ಎಲ್ಲ ಇಲ್ಲ ಅಂತಾನೆ. ಗೊತ್ತಿದೆ, ಅವ್ರು ಲವ್ ಮಾಡ್ಬೇಕು ಅಂತ ನಾನು ಅನ್ಕೊಳ್ಳೋದು ಇಲ್ಲ ಅಂತಾಳೆ. ನನ್ನನ್ನ ಲವ್ ಮಾಡದೇ ಇದ್ರು ಚಿಂತೆ ಇಲ್ಲ ಅಂತಾಳೆ ನೀತು. ನಾನು ರವಿನ ಲವ್ ಮಾಡ್ತಿದ್ದೀನಿ, ದಟ್ಸ್ ಇಟ್ ಅಂತಾಳೆ. ಆಗ ಸೂರ್ಯ, ಏನ್ ಮೀನಾ ಇದು ಅಳಿಯ ಅಲ್ಲ ಮಗಳು ಗಂಡ ಅನ್ನೋ ತರ ಹೇಳ್ತಿದ್ದಾಳಲ್ಲ ಅಂತಾನೆ. ಆಗ ನೀತು, ಈಗ ನಾನು ರವಿನ ಲವ್ ಮಾಡೋದ್ರಿಂದ ಅವ್ರಿಗೇನ್ ಸಮಸ್ಯೆ ಅಂತಾಳೆ. ಹಾಗೆ ಹೇಳಿರೋದ್ರಿಂದ ರವಿಗೂ ಶ್ರುತಿಗೂ ಜಗಳ ಆಗಿದೆ ಅಂತಾಳೆ ಮೀನಾ. ಒಳಗೊಳಗೆ ನಗ್ತಿರೋದ್ನ ಮೀನಾ ಸೂರ್ಯ ನೋಡ್ತಾರೆ. ಆಗ ಸೂರ್ಯ, ಏನಮ್ಮ ನಿನ್ಗೆ ಊರ್ನಲ್ಲಿ ಎಷ್ಟೊಂದ್ ಜನ ಗಂಡ್ಮಕ್ಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಮದ್ವೆ ಆಗಿರೋ ನನ್ನ ತಮ್ಮನೇ ಬೇಕಾಗಿತ್ತಾ, ಬೇರೆ ಯಾರನ್ನಾದ್ರೂ ನೋಡ್ಕೋಬಾರ್ದ ಅಂತಾನೆ. ಆಗ ನೀತು, ಊರ್ನಲ್ಲಿ ತುಂಬಾ ಜನ ಇದ್ದಾರೆ, ಏನೇ ಇದ್ರು ಅವರೆಲ್ಲ ರವಿ ಆಗೋಕ್ಕಾಗಲ್ವಲ್ಲ ಅಂತಾಳೆ. ರವಿ ಒಬ್ಬ ಒಳ್ಳೆ ಹ್ಯೂಮನ್ ಬೀನ್, ಲೇಡೀಸ್ಗೆಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಜೊತೆನೂ ವಾಯ್ಸ್ ರೇಸ್ ಮಾಡಿ ಮಾತಾಡೋದೇ ಇಲ್ಲ, ಹೇಳ್ಬೇಕು ಅಂದ್ರೆ ಅವರೊಬ್ಬ ಜೆಂಟಲ್ಮೇನ್ ಅಂತಾಳೆ. ಅವನು ಜೆಂಟಲ್ಮೇನ್ ಅಂತ ಎಲ್ರಿಗೂ ಗೊತ್ತು, ನೀನು ಜೆಂಟಲ್ ವುಮೆನ್ ತರ ನಡ್ಕೋತಿಲ್ವಲ್ಲ. ಮದ್ವೆ ಆಗಿರೋ ಹುಡುಗನ್ನ ಲವ್ ಮಾಡೋದು ತಪ್ಪಮ್ಮ ಅಂತಾನೆ. ಮದ್ವೆ ಆಗಿರೋ ಹುಡುಗನ್ನ ಮತ್ತೆ ಮದ್ವೆ ಆಗ್ತೀನಿ ಅನ್ನೋದು ತಪ್ಪು ಅಂತಾಳೆ ನೀತು. ನಿನ್ಗೆ ತಲೆ ಕೆಟ್ಟೋಗುತ್ತೆ, ಅರೆ ಹೋಗಮ್ಮ ಅಂತೇಳಿ ಸೈಡ್ಗೆ ಹೋಗ್ತಾನೆ. ಆಗ ಮೀನಾ, ಇಲ್ಲಿ ನೋಡು ನೀತು, ನೀನ್ ಬೇಕಾದ್ರೂ ಮಾಡ್ಕೋ, ಈ ಶ್ರುತಿಗೆ ಸ್ವಂತದವರು, ಅದನ್ನ ನೀನು ಮನ್ಸಲ್ಲಿ ಇಟ್ಕೋ, ಈ ತರ ಅವಶ್ಯಕತೆ ಇಲ್ದೇನೆ ಪ್ರಾಬ್ಲಮ್ ತರೋದನ್ನ ಬಿಡು. ನಿನ್ಗೆ ಶ್ರುತಿನೂ ಕೂಡ ಫ್ರೆಂಡ್ ತಾನೆ ಅಂತಿರುವಾಗ ನೀತು ಇಲ್ಲ ಅಂತ ಕತ್ತಲಾಡಿಸ್ತಾಳೆ. ನನ್ಗೆ ಶ್ರುತಿ ಫ್ರೆಂಡ್ ಏನಲ್ಲ, ನನ್ನ ಹತ್ರ ವರ್ಕ್ ಮಾಡ್ತಿದ್ದಂತ ಎಕ್ಸ್ ಎಂಪ್ಲಾಯ್ ಅಂತಾಳೆ. ಅವಳು ಹಾಗಂತಿರುವಾಗ, ಈಗ ಅವಳು ಒಂದ್ ರೆಸ್ಟೋರೆಂಟ್ ಓನರ್ ಅಂತಾಳೆ ಮೀನಾ. ಒಂದೇ ಒಂದ್ ರೆಸ್ಟೋರೆಂಟ್ ತಾನೆ, ನನ್ನ ಹತ್ರ ತುಂಬಾನೇ ಬ್ರಾಂಚಸ್ಗಳಿವೆ ಅಂತಾಳೆ ನೀತು. ಆಗ ಮೀನಾ, ಅದಕ್ಕೇನಾ ಅಂತ ಕೊಬ್ನಲ್ಲೇ ಈ ಕೆಲಸ ಮಾಡ್ತಿರೋದು. ಮೀನಾ ಹಾಗಂತಿರುವಾಗ ಸೂರ್ಯ ಬಂದ್ಬಿಟ್ಟು, ಏನಮ್ಮ ನೀತು, ನೀನು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾನೇ ಚೆನ್ನಾಗಿ ಓದ್ಕೊಂಡಿದ್ಯಾ, ನೋಡೋಕ್ಕೂ ಲಕ್ಷಣವಾಗಿದ್ಯಾ, ನಿಮ್ಮೂರು ನಾರ್ತ್ ಇಂಡಿಯಾ,
ಅಲ್ಲಿ ತುಂಬಾನೇ ದೊಡ್ಡ ದೊಡ್ಡ ವ್ಯಕ್ತಿಗಳು, ತುಂಬಾ ದೊಡ್ಡ ದೊಡ್ಡ ಜನಗಳೆಲ್ಲ ಇರ್ತಾರೆ. ಅವರೆಲ್ಲ ಯಾರಾದ್ರೂ ಒಬ್ರುನ ನಿಮ್ ಮನೆಯಲ್ಲಿ ಮಾತಾಡಿ ಮದ್ವೆ ಆಗ್ಬಿಡು ಅಂತಾನೆ, ಅಥವಾ ನಿನ್ಗೆ ಇಷ್ಟ ಆದವ್ರನ್ನೇ ಫೋನ್ನಲ್ಲಿ ಈಗ ತುಂಬಾ ಜನ ಸಿಗ್ತಾರಲ್ಲ, ಒಳ್ಳೆ ಹುಡುಗನ್ನ ನೋಡಿ ಹುಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡು ಅಂತಾನೆ. ನಾವೆಲ್ಲರೂ ಬಂದು ಆಶೀರ್ವಾದ ಮಾಡ್ತೀವಿ, ಅದನ್ ಬಿಟ್ಟು ಈ ತರ ಎಲ್ಲ ಮಾಡ್ಬೇಡ ಅಂತಾನೆ. ಆಗ ನೀತು, ನಾನೇನ್ ಮಾಡ್ದೆ, ಒಬ್ರನ್ನ ಲವ್ ಮಾಡೋದ್ರಲ್ಲಿ ತಪ್ಪೇನು ಇಲ್ವಲ್ಲ ಅಂತಾಳೆ. ಸೂರ್ಯ ಮದ್ವೆ ಆಗಿರೋ ಹುಡುಗನ್ನ ಲವ್ ಮಾಡೋದು ತಪ್ಪು ಅಂತ ಜೋರಾಗಿ ಹೇಳ್ತಾನೆ. ಅವಶ್ಯಕತೆ ಇಲ್ಲದೆ ಒಂದ್ ಹೆಣ್ಣಿನ ಜೀವನನ ಹಾಳು ಮಾಡ್ಬೇಡ, ಒಳ್ಳೇದಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲಿ ಕೇಳಿ ಸೂರ್ಯ ಅವ್ರೆ, ನಾನೇನು ರವಿನ ಶ್ರುತಿನ ಬಿಟ್ಟು ಬನ್ನಿ ಅಂತ ಹೇಳ್ತಿಲ್ಲ, ನಾನು ಲವ್ ಮಾಡಿ ಅಂತಾನು ಕೇಳ್ತಿಲ್ಲ, ಮ್ಯಾರೇಜ್ ಮಾಡ್ಕೊಳ್ಳಿ ಅಂತಾನು ಕೇಳ್ತಿಲ್ಲ, ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದೆ ಅಷ್ಟೇನೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಏಯ್ ನಾನು ಗೊತ್ತಿರೋ ಹುಡುಗಿ ಅಂತ ತುಂಬಾ ತಾಳ್ಮೆಯಿಂದಾನೇ ಮಾತಾಡ್ತಿದ್ದೀನಿ, ಮತ್ತೆ ಅದನ್ನೇ ಹೇಳ್ತಿದೀಯಲ್ಲ, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಕೂಗಾಡ್ತಿರೋವಾಗ, ಟೆನ್ಷನ್ ಆಗ್ಬೇಡು ಅಂತ ಚೇತ ಬಂದು ಹೇಳ್ತಾನೆ. ಎಷ್ಟು ಸರಿ ನಾವು ಇವಳಿಗೆ ತಿಳ್ಕೊಳ್ಳೋ ಹಾಗೆ ಹೇಳೋದು, ಆದ್ರೂ ಇವಳಿಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತಾನೆ. ಆಗ ಮೀನಾ, ಏಯ್ ನೀನೇನು ರವಿನ ಲವ್ ಮಾಡ್ತಿಲ್ಲ, ಶ್ರುತಿ ನಿನ್ಗೆ ಎದುರಾಗಿ ರೆಸ್ಟೋರೆಂಟ್ನ ಆರಂಭ ಮಾಡಿದ್ರಳಲ್ಲ, ಅದಕ್ಕೆ ಆ ಕೋಪದಲ್ಲಿ ಅವರಿಬ್ರು ಜೀವನನ ಹಾಳು ಮಾಡ್ಬೇಕು ಅಂತ ಈ ತರ ಮಾಡ್ತಿದ್ಯಲ್ವಾ ಅಂತಾಳೆ ಮೀನಾ. ಆಗ ನೀತು, ಅವಳು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ರೆ ನನ್ಗೇನ್ ಮೀನಾ ಪ್ರಾಬ್ಲಮ್, ನನ್ಗೆ ರವಿ ಅಂದ್ರೆ ಇಷ್ಟ, ಅದಕ್ಕೆ ಲವ್ ಮಾಡ್ತಿದ್ದೀನಿ ಅಂತಾಳೆ. ಅಷ್ಟೇನೆ ಅಂತಿರುವಾಗ ಸೂರ್ಯ ಕೋಪ ಮಾಡ್ಕೊಂಡು, ನಾನು ಅಷ್ಟೇ ಮರ್ಯಾದೆಯಿಂದ ನಿನ್ಗೆ ಹೇಳ್ತಾ ಇದ್ದೀನಿ, ಈ ತರ ಎಲ್ಲ ಮಾತಾಡೋದನ್ನ ಬಿಟ್ಟು ರವಿನ ಲವ್ ಮಾಡ್ದೇನೆ ನಿನ್ ಪಾಡಗ್ ನೀನು ನಿನ್ ಕೆಲಸ ನೋಡ್ಕೊಂಡಿದ್ರೆ ಸರಿ ಅಂತ ಅವನ ಹೆಂಡತಿ ಶ್ರುತಿನ ಲವ್ ಮಾಡ್ತಿದ್ದಾನೆ. ಅವಳನ್ನ ಬಿಟ್ಟು ಬೇರೆ ಎಂತ ಮಹಾರಾಣಿ ಕೂಡ ಅವನ ಎದುರುಗ್ ಬಂದ್ರು ಅವನು ತಿರುಗ್ ನೋಡಲ್ಲ ಅಂತಾನೆ. ಆಗ ಮೀನಾ, ಈ ತರ ಎಲ್ಲ ಮಾತಾಡೋದನ್ನ ಬಿಟ್ಟು ಶ್ರುತಿ ಹತ್ರ ಮಾಡಿರೋದಕ್ಕೆಲ್ಲ ಕ್ಷಮೆ ಕೇಳ್ಬಿಡು, ರವಿನ ಮರ್ತ್ಬಿಡು ಅಂತಾಳೆ ಮೀನಾ. ಆಗ ನೀತು, ಸಾರಿ ಮೀನಾ, ಅದಕ್ಕೆಲ್ಲ ಚಾನ್ಸೇ ಇಲ್ಲ ಅಂತಾಳೆ. ಇನ್ ಮುಂದೇನು ರವಿ ನಾನು ಇಬ್ರು ಸೇರ್ಲಿಲ್ಲ ಅಂದ್ರೂ ಸರಿನೇ, ನಾನ್ ಮಾತ್ರ ಅವ್ರನ್ನ ಲವ್ ಮಾಡೋದನ್ನ ಬಿಡಕ್ಕಾಗಲ್ಲ, ಐ ವಿಸ್ ಆಲ್ವೇಸ್ ಲವರ್ ಅಂತಾಳೆ. ಅವಳು ಹಾಗ ಅನ್ಕೊಂಡು ಹೊರಟೋಗ್ತಾಳೆ. ಆಗ ಮೀನಾ, ಏನ್ರಿ ಇದು, ಇವಳು ಅರೆ ಹುಚ್ಚಿ ತರ ಮಾತಾಡ್ತಿದ್ದಾಳಲ್ಲ, ಏನ್ರಿ ಮಾಡೋದು ಅಂತಾಳೆ. ಇವಳ ಜೊತೆ ಹೀಗೆ ಮಾತಾಡಿ ಪ್ರಯೋಜನ ಇಲ್ಲ, ಇದಕ್ಕೆ ಬೇರೆನೆ ಏನಾದ್ರೂ ಐಡಿಯಾ ಮಾಡ್ಬೇಕು ಅಂತಾನೆ ಸೂರ್ಯ. ಕಡೆ ಶ್ರುತಿ ಅವ್ರ ಅಮ್ಮನ ಮನೆಗೆ ಬಂದು ರೂಮ್ ಬಾಗ್ಲಕೊಂಡು ಒಳಗೆ ಕೂತಿರ್ತಾಳೆ. ಶ್ರುತಿ, ಬಾಗ್ಲು ತೆಗಿ ಶ್ರುತಿ, ಹೊರಗಡೆ ಬಾ ಅಂತ ಶೀಲಾ ಅವರು ಬಾಗ್ಲಲ್ಲಿ ನಿಂತ್ಕೊಂಡು ಕೇಳ್ಕೊತಾ ಇರ್ತಾರೆ. ನಾನು ಬಾಗ್ಲು ತೆಗಿಯಲ್ಲ ಮಮ್ಮಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತಾಳೆ ಶ್ರುತಿ. ಹೇಳೋದನ್ನ ಕೇಳು, ಬಾಗ್ಲು ತೆಗಿ ಅಂತಿರುವಾಗ, ಆಗಲ್ಲ, ನನ್ನ ಪಾಡಿಗೆ ನನ್ನನ್ನು ಒಬ್ಳನ್ನೇ ಬಿಟ್ಬಿಡು ಹೋಗು ಅಂತಾಳೆ ಶ್ರುತಿ. ಆಗಲ್ಲಿಗೆ ವಸುದೇವ್ ಬರ್ತಾರೆ. ಇಲ್ಲ ಏನಿದೆಯಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾನೆ. ಆಗ ಶೀಲಾ, ಶ್ರುತಿ ಇದ್ಕಿದ್ದಂಗೆ ಮನೆಗೆ ಬಂದು ರೂಮ್ ಬಾಗ್ಲು ಹಾಕೊಂಡು ಒಳಗೆ ಕೂತಿದ್ದಾಳೆ. ಕೇಳ್ಕೊಂಡು ರೂಮ್ ಬಾಗ್ಲು ತೆಗಿತಿಲ್ಲ ಅಂತಾಳೆ. ಅವಳಿಗೆ ಬಾಗ್ಲು ಹಾಕೊಂಡಿರೋದನ್ನ ನೋಡ್ತಿದ್ರೆ ಏನಾಗ್ಬಿಡುತ್ತೋ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ ಶೀಲಾ ಹೇಳ್ತಿರೋವಾಗ ವಸುದೇವ್ ಹೋಗಿ ರೂಮ್ ಬಾಗ್ಲು ತಡ್ತಾರೆ. ಮಗಳೇ ಶ್ರುತಿ, ಬಾಗ್ಲು ತೆಗಿ ಮಗಳೇ ಅಂತ ಮತ್ತೆ ರೂಮ್ ಬಾಗ್ಲು ಬಡಿತಾ ಇರ್ತಾರೆ. ನಾನು ನಿಮ್ ಡ್ಯಾಡಿ ಬಂದಿದ್ದೀನಿ, ತೆಗಿ ಬಾಗ್ಲನ್ನ ಅಂತ ಇರ್ತಾರೆ. ಆ ಮನೆಯಲ್ಲೇ ಏನೋ ಆಗಿರ್ಬೇಕು, ನೀನ್ ರವಿಗೆ ಮೊದಲು ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಿಸು ಅಂತಾರೆ. ವಸುದೇವ್ ಹಾಗಂತಿರೋವಾಗ ಶೀಲಾ, ಕಾಲ್ ಮಾಡ್ದೆ ರೀ, ಅಳಿ ಅಂದ್ರು ಫೋನ್ನೇ ತೆಗಿತಿಲ್ಲ ಅಂತಾಳೆ. ಹೌದು, ದೊಡ್ಡ ಅಳಿ ಅಂದ್ರು, ನನ್ನ ಮಗಳನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಮಗಳೇ ನೀನ್ ಬಾಗ್ಲು ತೆಗಿ, ಏನಾಯ್ತು ಅಂತ ಹೇಳು ಅಂತಾರೆ ವಸುದೇವ್. ಬಾ ಅಂತಿರೋವಾಗ, ಡ್ಯಾಡಿ ಡೋಂಟ್ ಡಿಸ್ಟರ್ಬ್ ಮೀ, ನನ್ನ ಒಬ್ಳನ್ನೇ ಬಿಟ್ಬಿಡಿ ಅಂತಾಳೆ. ಆ ಕುಟುಂಬದಲ್ಲಿ ಏನೋ ಆಗಿದೆ, ಅದಕ್ಕೆ ಶ್ರುತಿ ಇಲ್ಲಿ ಬಂದು ಅಳ್ತಾ ಕೂತಿರ್ಬೋದು, ನಾನೀಗ ಅವ್ರ ಮನೆಗೆ ಹೋಗಿದ್ ಬರ್ತೀನಿ ಅಂತ ಶೀಲಾ ಹೇಳ್ತಾಳೆ. ಈ ಕಡೆ ರೋಹಿಣಿ ಕ್ರಿಶ್ಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ. ಆಗಲ್ಲಿಗೆ ಅವಳು ಮೊದಲನೇ ಗಂಡನ ಅಣ್ಣ ಅದಕ್ಕೆ ಬರ್ತಾರೆ. ಕಲ್ಯಾಣಿ ಅಂತ ಅದಕ್ಕೆ ಹೇಳ್ತಾರೆ. ಒಳಗ್ ಬರ್ಬೋದೇನಮ್ಮ ಅಂತ ಅವಳ ಗಂಡನ ಅಣ್ಣ ಹೇಳ್ತಾರೆ. ಬನ್ನಿ ಒಳಗೆ ಅಂತ ರೋಹಿಣಿ ಹೇಳ್ತಾಳೆ. ಕೂತ್ಕೊಳ್ಳಿ ಅಂತಾಳೆ. ಕ್ರಿಶ್ ಇಲ್ಲಿ ಬಾಪ ಅಂತ ಅವಳ ಗಂಡನ ಅಣ್ಣ ಕರೀತಾರೆ. ಕ್ರಿಶ್ ರೋಹಿಣಿ ಮುಖ ನೋಡ್ತಾನೆ. ಹೋಗು ಅಂತ ಸನ್ನೆ ಮಾಡ್ತಾಳೆ. ಚೆನ್ನಾಗಿದೀನಪ್ಪ, ಚೆನ್ನಾಗಿ ಓದ್ಕೋತಿದ್ಯಾ ಅಂತ ಕೇಳ್ತಾರೆ. ಅಂತಾನೆ ಕ್ರಿಶ್. ಎಷ್ಟನೇ ರ್ಯಾಂಕ್ ಬರ್ತಿದ್ಯಾ ಅಂತ ಕೇಳ್ತಾರೆ. ಫಸ್ಟ್ ರ್ಯಾಂಕ್ ಅಂತಾನೆ. ಹೌದಾ, ಸೂಪರ್ ಅಪ್ಪ, ಚೆನ್ನಾಗಿ ಓದ್ಕೋ, ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು ನೀನು, ತಗೋ ಚಾಕ್ಲೇಟ್ ಅಂತ ಕೊಡ್ತಾರೆ. ರೋಹಿಣಿ ಮುಖ ನೋಡ್ತಾನೆ. ಹ್ಞೂ ಅಂತಾಳೆ ರೋಹಿಣಿ. ಆಗ ಕ್ರಿಶ್ ಚಾಕ್ಲೇಟ್ ತಗೋತಾನೆ. ಥ್ಯಾಂಕ್ಸ್ ಅಂತಾನೆ ಕ್ರಿಶ್. ನಾನು ನೀರು ತಗೊಂಡ್ ಬರ್ತೀನಿ ಅಂತ ರೋಹಿಣಿ ಹೋಗ್ತಾಳೆ. ಬಾ ಕ್ರಿಶ್, ಹೋಮ್ವರ್ಕ್ ಬರೀತಿದೀಯಾ ಅಂತ ಅವನ ಜೊತೆ ಮಾತಾಡ್ತಿರುವಾಗ ರೋಹಿಣಿ ಒಳಗ್ ಬಂದು, ಅಮ್ಮ ಅವ್ರು ಬಂದಿದ್ದಾರೆ ಅಂತಾಳೆ. ಯಾರು ಅಂತ ಪ್ರಮೀಳಾ ಕೇಳ್ತಾರೆ. ರೇನೆ ಕ್ರಿಶ್ ದೊಡ್ಡಪ್ಪ ಅಂತಾಳೆ. ಓ ಬಂದ್ಬಿಟ್ರ ಅಂತ ಪ್ರಮೀಳಾ ಹೋಗ್ತಿರುವಾಗ ರೋಹಿಣಿ ಅವಳನ್ನ ಇಟ್ಕೋತಾಳೆ. ಇಲ್ಲಿರೋದನ್ನ ಹೇಳಿ ಅವ್ರನ್ನ ಬರಕ್ ಹೇಳಿದ್ದು ನೀನೇನಾ ಅಂತಾಳೆ. ಹೌದು ಅಂತ ಪ್ರಮೀಳಾ ಹೇಳ್ತಿರುವಾಗ, ಯಾಕಮ್ಮ ಇಂಥ ಕೆಲಸಗಳನ್ನೆಲ್ಲ ಮಾಡ್ತೀಯಾ? ರೋಹಿಣಿಯಾಗಂತಿರುವಾಗ, ನಿನ್ನೊಳದಕ್ಕೆ ಕಣೆ ಅಂತ ಪ್ರಮೀಳಾ ಹೇಳ್ತಾರೆ. ಮಾಡ್ತಿರೋದೆಲ್ಲ ಒಳ್ಳೇದಕ್ಕಿಂತ ನನಗೆ ಕೆಟ್ಟದಾಗಿರೋದೇ ಜಾಸ್ತಿ. ರೋಹಿಣಿಯಾಗಂತಿರುವಾಗ, ಇಲ್ಲಿ ಕೇಳು ರೋಹಿಣಿ, ನೀನಿರೋ ಸ್ಥಿತಿಗೆ ನಿನ್ಗೆ ಯಾರಾದ್ರೂ ಆಧಾರವಾಗಿರೋರು ಬೇಕೇ ಬೇಕು. ಮನೆ ನೋಡ್ಸೋದಕ್ಕೋಸ್ಕರ ನೀನು ಬಳೆನಾಗಿರ್ವಿ ಇಟ್ಟಿದೀಯಾ. ಯಾರ ಸಹಾಯನೂ ಇಲ್ಲದೆ ನೀನು ಕ್ರಿಶು ಒಬ್ಬೊಬ್ಬರೇ ಇರೋಕ್ಕಾಗಲ್ಲ. ಏಕೆ ಅಂತಾನೆ ನಾನು ಅವ್ರನ್ನ ಬರಕ್ ಹೇಳಿರೋದು ಅಂತಾರೆ. ಆಗ ರೋಹಿಣಿ, ಅದೇಗೆ, ನಾನು ಹೇಳ್ದೇನೆ ನೀನು ಇದನ್ನೆಲ್ಲ ಮಾಡಕ್ ಹೋಗ್ತೀಯಾ, ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ ಅಂತ ರೇಗ್ತಾಳೆ. ಪ್ರಮೀಳಾ ಅವರು ಹೊರಗಡೆ ಬಂದ್ರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀವಮ್ಮ, ನೀವೇಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಕಲ್ಯಾಣಿ, ನೀನ್ 2ನೇ ಮದುವೆ ಆಗಿದೆಯಲ್ಲ, ಆ ಜೀವನದಲ್ಲಿ ಏನೇನು ನಡೀತು ಅಂತ ನಮ್ಗೆಲ್ಲ ಗೊತ್ತಮ್ಮ ಅಂತ ಹೇಳ್ತಾರೆ. ನಿಮ್ಮಮ್ಮ ಎಲ್ಲಾನು ಹೇಳಿದ್ರು ಅಂತ ಕಲ್ಯಾಣಿ ಮೊದಲನೇ ಗಂಡನ ಅಣ್ಣ ಹೇಳ್ತಾರೆ. ರೋಹಿಣಿ ಕೋಪದಲ್ಲಿ ಅವ್ರ ಅಮ್ಮನ ನೋಡ್ತಾಳೆ. ನಿನ್ಗೆ ಇನ್ನೊಂದು ಜೀವನ ಸಿಕ್ಕಿದೆ, ನೀನಲ್ಲಿ ಖುಷಿಯಾಗಿದೆಯಾ ಅಂತ ನಾವು ಅನ್ಕೊಂಡಿದ್ವಿ, ಆದರೆ ಈಗ ಡೈವರ್ಸ್ವರೆಗೂ ಬಂದಿದೆ ಅನ್ನೋದನ್ನ ಕೇಳೋದಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಅಂತಾರೆ.
ನಿನ್ಗೆ ಯಾರೂ ಇಲ್ಲ ಅಂತ ಯಾವುದಕ್ಕೂ ಚಿಂತೆ ಮಾಡಬೇಡಮ್ಮ, ನಿನ್ಗೂ ಕೃಷ್ಗೂ ನಾವಿದೀವಿ. ರೋಹಿಣಿ ಗಂಡನ ಅಣ್ಣ ಹಾಗೆ ಹೇಳ್ತಾರೆ. ಆಗ ಅದಕ್ಕೆ ಹೇಳ್ತಾರೆ, ನಿನಗೆ ನಮ್ಮ ಮೇಲೆಲ್ಲ ಕೋಪ ಇರ್ಬೋದು, ನಾವು ಮಾಡಿರೋ ಕೆಲಸ ಅಂತದ್ದು, ಅದರಿಂದನೇ ಇದುವರೆಗೂ ನಮ್ಗೊಂದು ಮಗುನೂ ಹುಟ್ಟಿಲ್ಲ. ಅವರು ಹಾಗಂತಿರೋವಾಗ ಪ್ರಮೀಳಾ ಅವರು, ಹಾಗೆಲ್ಲ ಏನೂ ಇಲ್ಲ, ಇನ್ಮೇಲೆ ದೇವರ ಆಶೀರ್ವಾದದಿಂದ ನಿಮ್ಗೂ ಕೂಡ ಒಂದು ಮಗು ಹುಟ್ಟುತ್ತೆ ಅಂತಾರೆ. ಆಗ ಕ್ರಿಶ್ ದೊಡ್ಡಮ್ಮ ಹೇಳ್ತಾರೆ, ಈಗ ನಮ್ಗೆ ಸ್ವಂತದವರು ಅಂದ್ರೇನೆ ನೀವೇನೆ, ಏನೇ ಇದ್ರು ನಮ್ಮ ಮನೆ ಮುಂದಿನ ವಾರಿಸ್ತಾರ ಅಂದ್ರೆ ಅದು ಕ್ರಿಶ್ ಮಾತ್ರನೇ, ಆಗ್ಲೂ ನಿಮ್ಗೆ ನಾವು ಆಧಾರವಾಗಿರ್ತೀವಿ ಅಂತಾರೆ. ಆಗ ಕ್ರಿಶ್ ದೊಡ್ಡಪ್ಪ ಹೇಳ್ತಾರೆ, ಕಲ್ಯಾಣಿ, ನಿನ್ ಡೈವರ್ಸ್ ಕೇಸ್ನಲ್ಲಿ ನಾವು ತಲೆ ಇಡಬಾರ್ದು, ನೀನು ತುಂಬಾ ಬುದ್ಧಿವಂತೆ, ಒಬ್ಳನ್ನೇ ಇಷ್ಟು ದೂರ ಬಂದಿದೀಯಾ, ಏನ್ ಮಾಡ್ಬೇಕು ಅಂತ ನಿನ್ಗೇನೆ ಚೆನ್ನಾಗ್ ಗೊತ್ತು. ನಾವ್ ಇಲ್ಲಿಗೆ ಬಂದಿದ್ದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಇರೋ ಸ್ವತ್ತಲ್ಲಿ ತಮ್ಮನ ಭಾಗನ ನೀನು ಕೊಡಕ್ಕೆ ಅಂತ ಬಂದಿದೀವಿ ಅಂತಾರೆ. ಅವ್ರು ಹಾಗಂತಿರುವಾಗ ರೋಹಿಣಿ, ಇಲ್ಲ ಅದೆಲ್ಲ ಈಗೇನಕ್ಕೆ ಅಂತಾಳೆ. ನಾವೇನು ನಿಮ್ಗೆ ಉಪಕಾರ ಮಾಡ್ತಿಲ್ಲ ಅಮ್ಮ, ನ್ಯಾಯವಾಗಿ ನಿಮ್ಗೆ ಬರ್ಬೇಕಾಗಿರೋದನ್ನ ನಾವು ಕೊಡ್ತಿದೀವಿ, ಅದೆಲ್ಲ ನಿನ್ ಮಗನ್ಗೆ ಸೇರುತ್ತೆ. ಅವ್ರು ಹಾಗಂತಿರುವಾಗ ಕ್ರಿಶ್ ದೊಡ್ಡಮ್ಮ, ಇವ್ರ ತಮ್ಮ ಇಲ್ಲ ಅಂತ ಅವ್ರ ಸ್ವತ್ನೆಲ್ಲನೂ ನಾವೇ ಇಟ್ಕೊಳ್ಳಲ್ಲ, ಈಗಿರೋ ಪಾಪನೇ ಸಾಕು ನಮ್ಗೆ, ಅವನಿಗೆ ಸೇರ್ಬೇಕಾಗಿರೋದನ್ನ ನಾವೀಗ ನಿಮಗ್ ಕೊಡ್ತಿದೀವಿ. ನೀನು ಕ್ರಿಶ್ ನಮ್ ಜೊತೆ ಇರ್ಬೇಕು ಅಂತ ನಮಗೂ ಆಸೆ ಇದೆ, ಇಲ್ಲಾಂದ್ರೆ ನಾವೇನೆ ಈ ಊರಿಗೆ ಬಂದು ನಿಮ್ ಜೊತೆನೆ ಇದ್ಬಿಡ್ತೀವಿ. ಕೃಷ್ಣ ಯಾವಾಗ್ಲೂ ಅವಾಗವಾಗ ಬಂದು ನೋಡ್ಬೇಕು ಅನ್ನೋ ಆಸೆ ನಮಗೂ ಇದೆ. ನೀನ್ ಒಪ್ಕೊಂಡ್ರೆ ನನ್ ತಮ್ಮಗ್ ಸೇರ್ಬೇಕಾಗಿರೋ ಆಸ್ತಿನೆಲ್ಲಾನು ಬರೀತೀವಿ ಅಂತಾರೆ ಕ್ರಿಶ್ ದೊಡ್ಡಪ್ಪ. ಆಗ ರೋಹಿಣಿ ಯೋಚನೆ ಮಾಡ್ಬಿಟ್ಟು, ನೀವು ಇಷ್ಟೊಂದು ಕೇರ್ ಮಾಡಿದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್, ಆದ್ರೆ ನನ್ಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ ಅಂತಾಳೆ. ಆಗ ಕ್ರಿಶ್ ದೊಡ್ಡಮ್ಮ, ಕಲ್ಯಾಣಿ ನೀನ್ ಕೋಪದಲ್ಲಿ ಏನಾದ್ರು ಅಂತ ಕೇಳ್ತಾರೆ. ಇಲ್ಲ ನಾನು ಯಾವ್ದನ್ನು ಕೋಪದಲ್ಲಿ ಮಾತಾಡ್ತಿಲ್ಲ, ಈಗ ನನ್ ಗಮನ ಎಲ್ಲ ನನ್ನ ಜೀವನ ಕಾಪಾಡ್ಕೊಳ್ಳೋದ್ರಲ್ಲಿದೆ. ನಾನು ನನ್ನ ಹಸ್ಬೆಂಡ್ ನ ಬಿಟ್ಟು ಇರೋಕ್ಕಾಗಲ್ಲ, ನನ್ಗೆ ಡೈವರ್ಸ್ ಸಿಗ್ಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಮಾಡ್ತಿರೋದು ಅಂತಾಳೆ. ಈಗ ನಿಮ್ ಒಳ್ಳೆತನಕ್ಕೆ ನಾನು ಏನು ಹೇಳಕ್ಕಾಗಲ್ಲ, ಈ ಕೇಸ್ ಮುಗಿದ್ಮೇಲೆ ಅಂತ ರೋಹಿಣಿ ಹೇಳ್ತಿರೋವಾಗ, ಸರಿ ಕಲ್ಯಾಣಿ, ನಾವು ನಿನ್ಗೆ ಕಡ್ಡಾಯವಾಗಿ ತಗೊಳ್ಳೇಬೇಕು ಅಂತ ಹೇಳಲ್ಲ, ನಿನ್ ಮನ್ಸಲ್ಲಿ ಏನಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು, ಆದ್ರೆ ನಿನ್ಗೆ ಏನ್ ಸಹಾಯ ಬೇಕು ಅಂದ್ರು ನಮ್ಮನ್ನ ಕೇಳ್ಬೋದು ಅಂತಾರೆ. ನೀನೇನೇ ಕೇಳಿದ್ರು ನಾವು ಮಾಡೋಕೆ ರೆಡಿ ಇರ್ತೀವಿ ಅಂತ ಕ್ರಿಶ್ ದೊಡ್ಡಪ್ಪ ಹೇಳ್ತಾರೆ. ಕ್ರಿಶ್ ನಮ್ ಕುಟುಂಬದ ವಾರಸ್ತಾರಣ್ಣಮ್ಮ, ಅವ್ನ್ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನೀವ್ ಹೇಳ್ತಿರೋದು ಕೇಳಿ ನನ್ಗೆ ತುಂಬಾನೇ ನಂಬಿಕೆ ಬಂದಿದೆ ಅಂತಾಳೆ. ಆಗ ಪ್ರಮೀಳಾ ಅವರು, ಕಷ್ಟ ಕಾಲದಲ್ಲಿ ನೀವು ಈ ತರ ಬಂದು ಹೇಳಿದ್ರಲ್ಲ, ತುಂಬಾ ಧೈರ್ಯ ಬಂತು ಅಂತಾಳೆ. ಸರಿ ನಾವಿನ್ನು ಹೊರಡ್ತೀವಿ ಅಂತ ಕ್ರಿಶ್ ದೊಡ್ಡಪ್ಪ ಎದ್ದೇಳ್ತಾರೆ. ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಪ್ರಮೀಳಾ ಹೇಳ್ತಾರೆ. ಇಲ್ಲಮ್ಮ ಬೇಡ ಅಂತ ಹೇಳ್ತಿರೋವಾಗ, ಯಾಕೆ ಬೇಡ ಅಂತಿದ್ದೀರಾ, ನೀವು ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಸರಿ ನಮ್ಮ ಊಟ ಮಾಡ್ಕೊಂಡೇ ಹೋಗ್ತೀವಿ ಅಂತ ಕ್ರಿಶ್ ಜೊತೆ ಮಾತಾಡಕ್ ಹೋಗ್ತಾರೆ. ಅಡ್ಗೆ ಮನೆಗೆ ಬಂದು ಪ್ರಮೀಳಾ ಅವರು, ಕಲ್ಯಾಣಿ, ಕ್ರಿಶ್ ಅಪ್ಪನ್ಗೆ ಸೇರ್ಬೇಕಾಗಿರೋ ಆಸ್ತಿನ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರ ಕಡೆಯಿಂದ ಸ್ವಲ್ಪ ದುಡ್ಡು ಕಾಸು ಏನಾದ್ರು ಸಿಕ್ಕಿದ್ರೆ ನೀನ್ ಬೇರೆ ಕೋರ್ಟು ಕೇಸು ಅಂತ ಓಡಾಡ್ತಿದ್ಯಲ್ಲ, ಅದಕ್ಕೆಲ್ಲ ಸಹಾಯ ಆಗಲ್ವಾ ಅಂತಾರೆ. ದಿನ ಅಂತ ನಾವು ಚಿನ್ನ ಆಡ್ಬಿಟ್ಟು ಹೀಗೆ ಬದುಕಾಗುತ್ತೆ ಅಂತಾರೆ. ನೀನ್ ಏನಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಂತಾರೆ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಅಮ್ಮ, ನಾನ್ ಮನೋಜ್ ಜೊತೆ ಜೀವನ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತಾಳೆ ರೋಹಿಣಿ. ಸರಿ ಕಲ್ಯಾಣಿ, ಅದಕ್ಕೂ ಸ್ವತ್ ಬೇಡ ಅಂತ ಹೇಳೋದಕ್ಕೂ ಸಂಬಂಧ ಏನಿದೆ ಅಂತಾರೆ ಪ್ರಮೀಳಾ. ಸಂಬಂಧ ಇದೆಯಮ್ಮ, ಮನೋಜ್ ಅವ್ರ ಕೋಪ ಏನಿದ್ರು ನನಗೆ ಮದುವೆ ಆಗಿತ್ತು, ಒಂದ್ ಮಗು ಇತ್ತು, ಇದನ್ನ ನಾನು ಅವ್ರಿಗೆ ಹೇಳಿ ಮುಚ್ಚಿಟ್ಟಿದ್ದೀನಿ ಅನ್ನೋದು, ಅದೇ ಕೋಪ ಈಗ ಅವ್ರ ಮನ್ಸಲ್ಲಿದೆ. ಮತ್ತೆ ನಾನು ಕುಟುಂಬದವ್ರ ಜೊತೆ ಇದ್ದೀನಿ ಅಂತ ಏನಾದ್ರು ಗೊತ್ತಾದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿನೇ ಆಗುತ್ತೆ. ಅವಳು ಹಾಗಂತಿರೋವಾಗ ಪ್ರಮೀಳಾ ಅವರು, ಸರಿ ಈಗ ಖರ್ಚಿಗೆಲ್ಲ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ಅಮ್ಮ, ನನ್ಗೀಗ ಸೊತ್ತಿಗಿಂತ ಮನೋಜ್ ಅವರು ತುಂಬಾನೇ ಮುಖ್ಯ, ನೀನು ಕಲ್ಯಾಣಿ ವಿಷಯದಲ್ಲಿ ಅವಸರ ಪಟ್ಟಂಗೆ ಇದ್ರಲ್ಲೆಲ್ಲ ಅವಸರ ಪಡಕ್ ಹೋಗ್ಬೇಡ, ಎಲ್ಲಾನು ನಾನೇ ನೋಡ್ಕೋತೀನಿ, ನೀನು ಅಡುಗೆ ಕೆಲಸ ಮಾತ್ರ ನೋಡ್ಕೊ ಅಂತಾಳೆ. ಈ ಕಡೆ ಮನೋಜ್ ಮತ್ತೆ ಶಾಂತಿ ಕಳ್ರು ತರ ಮೆಲ್ಲಗೆ ಮನೆಯೊಳಗೆ ಬಂದು ರೂಮ್ ಸೇರ್ಕೋತಾರೆ. ಏನಮ್ಮ ಅಂತ ಮನೋಜ್ ಕೇಳ್ತಿರೋವಾಗ, ಮೆಲ್ಲಗೆ ಬಾಗ್ಲಾಕು ಅಂತ ಹೇಳ್ತಾಳೆ ಶಾಂತಿ. ಈಗ ಸ್ವಲ್ಪ ನನಗೆ ನೆಮ್ಮದಿ ಆಯ್ತು ಕಣೋ, ತುಂಬಾ ದಿನದಿಂದ ಈ ಮನೆ ಪತ್ರ ಬ್ಯಾಂಕಲ್ಲೇ ಸೇರ್ಕೊಂಡಿತ್ತು, ಇವತ್ತೇ ನೋಡು ಈ ಪತ್ರ ನೋಡು ಹಾಗಾಗಿದ್ದು, ತಗೋ ಇದನ್ನ ನಿಮ್ ರೂಮಲ್ಲಿ ಇಟ್ಕೋ ಅಂತ ಹೇಳ್ತಾಳೆ. ನಿಮ್ ರೂಮ್ನಲ್ಲೇ ಇಟ್ಕೋಬೋದಲ್ವೇನಮ್ಮ ಅಂತ ಮನುಜ ಕೇಳ್ತಾನೆ. ನಮ್ ರೂಮಲ್ಲಿ ಇದ್ರೆ ನಿಮ್ಮಪ್ಪ ನೋಡ್ಬಿಡ್ತಾರೆ ಕಣೋ, ಇದನ್ನ ಯಾರಿಗೂ ಗೊತ್ತಿಲ್ಲರೋ ಹಾಗೆ ನಿನ್ನ ಹತ್ರನೇ ಇಟ್ಕೋ. ಅವಳು ಹಾಗಂತಿರೋವಾಗ, ನಮ್ಮನೆ ಡಾಕ್ಯುಮೆಂಟ್ಸ್ನೇ ನಾವು ಬೈದಲ್ಲಿ ಬಚ್ಚಿಟ್ಕೊಳ್ಬೇಕಾಗಿ ಬಂದಿದೆಯಲ್ಲಮ್ಮ, ಮತ್ತೆ ಇದರಿಂದ ಸಾಲ ಸಿಗುತ್ತೆ ಅನ್ನೋ ಸಂತೋಷನೂ ಇಲ್ಲ ಅಂತಾನೆ. ಈಗ ನಾವು ಇದನ್ನ ತಗೊಂಡೋಗಿ ಮತ್ತೆ ಸಾಲ ತೀರ್ಸೋಕ್ ದುಡ್ಡು ತಗೊಂಡಿದೀವಲ್ಲ, ಅವ್ರಿಗೆ ಕೊಡ್ಬೇಕು ಕಣೋ, ಆ ಫೈನಾನ್ಷಿಯರ್ ಹತ್ರ ನಮ್ಮನೆ ಪತ್ರನ ಅಡಮಾನ ಇಡ್ಬೇಕು, ಅದನ್ನ ನೆನ್ಪಿಟ್ಕೊ ಅಂತಾಳೆ. ಸರಿ ಇದನ್ನ ಹುಷಾರಾಗಿ ಭದ್ರವಾಗಿ ಎತ್ತಿಡು ಅಂತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಮನೆಗೆ ಬರ್ತಾರೆ. ರವಿ ರೂಮ್ಗೆ ಹೋಗಿರ್ಬೇಕಾದ್ರೆ, ಏನೋ ನೀತು ಹತ್ರ ಮಾತಾಡ್ದೇನೋ ಅಂತ ರವಿ ಕೇಳ್ತಾನೆ. ಏನೋ ಹೇಳಿದ್ಲು ಅಂತಾನೆ. ಅಲ್ವೋ, ಅವಳೊಬ್ಳು ಹೋಟೆಲ್ ಓನರು, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಬುದ್ಧಿ ಇರೋವಳು ಅಂತ ನಾವ್ ಅನ್ಕೊಂಡ್ರೆ ಅವಳು ಏನೇನೋ ಮಾತಾಡ್ತಾಳಲ್ಲೋ. ಅವನು ಹಾಗಂತಿರೋವಾಗ ಅವಳು ಏನೋ ಹೇಳಿದ್ಲು ಅಂತಾನೆ ರವಿ. ನಾನು ಕಾರ್ ಸೈಡ್ಗೆ ಅವಳನ್ನ ಬರೇಳಿ ಮಾತಾಡಿದ್ವಿ ಕಣೋ, ಹಾಗಂತ ಹೇಳಿ ಅವಳು ಏನೇನು ಹೇಳಿದ್ಲು ಅದನ್ನೆಲ್ಲ ಹೇಳ್ತಾನೆ ಸೂರ್ಯ. ಅವಳು ಬುದ್ಧಿವಂತನೇ ಕಣೋ, ಆ ಬುದ್ಧಿವಂತಿಗೆ ಅದು ಹೇಗ್ ಪ್ರೀತಿಯಾಗಿ ಬದಲಾಯ್ತೋ ಏನೋ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಅವಳು ಏನೇನೋ ಮನ್ಸಲ್ಲಿ ಇಟ್ಕೊಂಡು ಈ ತರ ನಿರ್ಧಾರ ಮಾಡಿದಾಳೆ ರವಿ ಅಂತಾಳೆ. ಚೆನ್ನಾಗೇ ಇದ್ಲು, ಅದಕ್ಕೆ ದಿಢೀರಂತ ಅದು ಹೇಗ್ ಬದಲಾದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾನೆ ರವಿ. ಶ್ರುತಿ ಹತ್ರ ಮಾತಾಡಿದ್ರ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಅದಕ್ಕೆ ಅಂತ ರವಿ ಹೇಳ್ತಾನೆ. ಏನು ನೀನು
ಸೋಂಪ ಪುಡಿ ಹತ್ರ ಹೋಗಿ ಮಾತಾಡು ಅಂತ ಹೇಳಿಲ್ವಾ ಅಂತಾನೆ ಸೂರ್ಯ. ಖಂಡಿತ ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಇಂಥ ಸಮಯದಲ್ಲಿ ಅವಳಿಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ನನ್ನನ್ನ ಕ್ಷಮಿಸೋದು ಇಲ್ಲ, ಅದಕ್ಕೆ ಅಂತ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ ಅಂತಾನೆ ರವಿ. ಶ್ರುತಿ ನಿಮ್ಗೆ ಕಾಲ್ ಮಾಡ್ಲಿಲ್ವಾ ಅಂತ ಕೇಳ್ತಾಳೆ ಮೀನಾ. ಇಲ್ಲ ಅದಕ್ಕೆ ಅವ್ರ ಅಮ್ಮ ನನ್ಗೆ ಫೋನ್ ಮಾಡ್ತಾನೆ ಇದ್ದಾರೆ, ಆದ್ರೆ ನಾನು ಫೋನ್ ತೆಗ್ದಿಲ್ಲ ಅಂತಾನೆ ರವಿ. ಲೇ ಲೂಸ್ ಏನೋ ನೀನು, ಫೋನ್ ತೆಗೆದು ಮಾತಾಡೋದು ತಾನೆ ಅಂತಾನೆ ಸೂರ್ಯ. ಹಾಗಾದ್ರೆ ನಿನ್ ಮೇಲೆ ತಪ್ಪ ಅಪವಾದ ಬರುತ್ತೆ ಕಣೋ. ಸೋಂಪ ಪುಡಿ ಬೇರೆ ಅಲ್ಲೋಗಿ ಏನ್ ಮಾತಾಡಿದಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಇದ್ದಿದ್ದೆ ಕಣೋ. ಅವ್ರು ಫೋನ್ ಮಾಡಿದಾಗ ಸ್ವಲ್ಪ ಫೋನ್ ತೆಗೆದು ಮಾತಾಡೋದು ಕಲಿ ಅಂತಾನೆ. ಆಗ ರವಿ, ಲೇ ಅವ್ರ ಫೋನ್ ಅಟೆಂಡ್ ಮಾಡಿ ನಾನು ಏನು ಅಂತಾನೋ ಮಾತಾಡ್ಲಿ. ನಾಗಂತಿರುವಾಗ್ಲೇ ಶೀಲಾ ಮನೆಗ್ ಬರ್ತಾಳೆ. ಮನೆಯಲ್ಲಿ ಯಾರು ಇಲ್ವಾ ಅಂತ ಬಂದ್ ಕೇಳ್ತಾಳೆ. ಬನ್ನಿ ಬೀಗ್ರೆ ಅಂತ ಶಾಂತಿ ಹೊರಗ್ ಬರ್ತಾಳೆ. ಬನ್ನಿ ಆಂಟಿ ಅಂತ ರವಿ ಬರ್ತಾನೆ. ರವಿ ಅತ್ತೆ ಮನೆನೇ ಇಲ್ಲಿಗೆ ಬಂದ್ಬಿಡ್ತು ಅಂತ ಸೂರ್ಯ ಅನ್ಕೋತಾನೆ. ಬನ್ನಿ ಅಮ್ಮ ಕೂತ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶೀಲಾ ಕೋಪ ಮಾಡ್ಕೊಂಡು, ನಾನೇನ್ ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಕ್ ಬಂದಿಲ್ಲ. ಅವಳು ಹಾಗಂತಿರುವಾಗ ಯಾಕೆ ಬೀಗ್ರೆ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತಾಳೆ ಶಾಂತಿ. ನಾನ್ ನಿಮ್ಗೆ ಬೀಗ್ರಾಗಿ ಇಲ್ಲಿಗೆ ಬಂದಿಲ್ಲ, ಹಾಗೆ ಬರ್ಬೇಕಾಗಿರೋ ಗೌರವನ ನಿಮ್ ಕುಟುಂಬ ನನಗೆ ಕೊಡ್ಲಿಲ್ಲ ಅಂತಾಳೆ. ಅಲ್ಲ ಈಗ ನೀವು ಕೋಪ ಮಾಡ್ಕೊಳ್ಳುವಂಥದ್ದು ಏನಾಯ್ತು ಅಂತಾಳೆ ಶಾಂತಿ. ನೀವು ಸುಮ್ಮನೆ ಏನು ಗೊತ್ತಿಲ್ಲದೆ ಇರೋರ್ ತರ ನಾಟಕ ಮಾಡಬೇಡಿ, ನೀವೆಲ್ಲ ತುಂಬಾನೇ ದೊಡ್ಡ ಮನ್ಸು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಯಾಕೆ ನಮ್ಮ ಅಪ್ಪ ಅಮ್ಮನ ಮಾತ್ರ ಕೂಗಾಡ್ತಿದ್ದೀರಾ, ಏನಿದ್ರು ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿ ಅಂತಾನೆ. ಮರ್ಯಾದಿನ ಮೊದಲು ಇವ್ರು ನಮಗೆ ಕೊಡಬೇಕು ಅಂತಾರೆ ಶೀಲಾ. ಆಗ ರಂಗನಾಥ್ ಅವರು, ಅದೇಗಮ್ಮ ನಾವು ನಿಮ್ಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಅನಿಸ್ತಿದೆ ಅಂತಾರೆ. ಇದಕ್ಕೆ ಮೇಲೆ ನಾನು ಇನ್ನೇನು ಹೇಳ್ಬೇಕು ನಿಮ್ಗೆ, ನನ್ನ ಮಗಳು ಈ ಮನೆಯಲ್ಲಿ ಸಂತೋಷವಾಗಿರ್ತಾಳೆ ಅಂತ ನೀವು ತಾನೇ ನನಗೆ ಮಾತು ಕೊಟ್ಟಿದ್ದು ಅಂತಾರೆ. ನಾನು ಇಲ್ಲ ಅಂತ ಹೇಳ್ತಿಲ್ವಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇದೇನಾ ನನ್ನ ಮಗಳು ಸಂತೋಷವಾಗಿ ಬಾಳ್ತಿರೋದು ಅಂತಾರೆ ಶೀಲಾ. ಅವಳನ್ನ ಮನೆ ಬಿಟ್ಟು ಕಳ್ಸಿದಿರಲ್ಲ ಅಂತಾಳೆ. ಅಯ್ಯಯ್ಯೋ ಬೀಗ್ರೆ, ನಾವ್ ಯಾಕೆ ನಿಮ್ಮ ಮಗಳನ್ನ ಮನೆ ಬಿಟ್ಟು ಆಚೆ ಕಳ್ಸೋಣ ಅಂತ ಶಾಂತಿ ಹೇಳ್ತಾಳೆ. ಮತ್ತೇನಕ್ಕೆ ನನ್ನ ಮಗಳು ನಿಮ್ಮ ಮನೆ ಬಿಟ್ಟು ಅಲ್ಲಿ ಬಂದು ಕೂತಿದ್ದಾಳಲ್ಲ ಅಂತಾಳೆ. ಅವಳು ಕೋಪ ಮಾಡ್ಕೊಂಡು ರೂಮ್ ಬಾಗಿಲು ಹಾಕೊಂಡು ಕೂತಿದ್ದಾಳೆ ಅಂತಾಳೆ. ಶ್ರುತಿ ಏನ್ ಹೇಳಿದ್ಲು ಅಂತ ಶಾಂತಿ ಕೇಳ್ತಾಳೆ. ಅವಳು ಯಾವತ್ತು ಈ ಮನೆಯಲ್ಲಿ ನಡೆದಿರೋದನ್ನ ನನ್ನ ಜೊತೆ ಹೇಳಿದಾಳೆ. ಅವಳು ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡು ಕೂತಿದ್ದಾಳೆ ಅಂತಾಳೆ. ನಾನು ಅವ್ರೂ ಎಷ್ಟೊಂದು ಸರಿ ಕೇಳ್ಕೊಂಡ್ವಿ ಬಾಗ್ಲು ತೆಗಿ ಅಂತ, ಅವಳು ನಮ್ಮ ಮಾತನ್ನೇ ಕೇಳ್ತಿಲ್ಲ, ಬಾಗ್ಲನ್ನು ತೆಗಿತಿಲ್ಲ ಅಂತಾಳೆ. ಖಂಡಿತ ಇಲ್ಲೇ ಏನೋ ನಡೆದಿದೆ, ಬಾಳಕ್ ಬಂದಿರೋ ಹೆಣ್ಮಗಳನ್ನ ಈ ರೀತಿ ಮನೆಯಿಂದ ಆಚೆ ಹಾಕಿದ್ದೀರಲ್ಲ ಅಂತಾಳೆ. ಆಗ ರಂಗನಾಥ್ ಅವರು, ಇಲ್ಲಿ ಕೇಳಮ್ಮ, ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಿದ್ದಾಳೆ ಅನ್ನೋದನ್ನ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಅಂತಾರೆ ರಂಗನಾಥ್ ಅವರು. ಸುಮ್ಮನೆ ನಾಟಕ ಮಾಡಬೇಡಿ ನೀವು, ನಿಮ್ಮ ಹತ್ರ ನಾನೇ ಕೇಳಬೇಕು. ಅಳಿ ಅಂದ್ರೆ ನಿಮ್ಮನ್ನ ನಂಬಿತಾನೆ ನನ್ನ ಮಗಳನ್ನ ಇಲ್ಲಿ ಕಳಿಸಿದ್ದು, ಅವಳಿಗೆ ಏನ್ ಮಾಡಿದ್ರಿ ನೀವು ಅಂತಾಳೆ. ಆಂಟಿ ನಾನೇನು ಅಂತದ್ದೇನು ಮಾಡಿಲ್ಲ ಅಂತಾನೆ ರವಿ. ಮತ್ತೇನಕ್ಕೆ ಅವಳು ನಮ್ಮನೆಗೆ ಬಂದು ಕೋಪದಲ್ಲಿ ರೂಮ್ಗೆ ಕೂತಿದ್ದಾಳೆ ಅಂತಾಳೆ. ಆಗ ರಂಗನಾಥ್ ಅವರು, ರವಿ ಶ್ರುತಿ ಏನಕ್ಕೆ ಮನೆ ಬಿಟ್ಟೋದ್ಲು ಅಂತ ಕೇಳ್ತಾರೆ. ಆಗ ಶೀಲಾ, ನೋಡಿ ಮನೆಯಲ್ಲಿ ಏನ್ ನಡೀತಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಇದು ನೀವು ಮನೆ ನಡೆಸೋ ಲಕ್ಷಣ. ನನ್ನ ಮಗಳನ್ನ ಬಾಳ್ವೆ ಮಾಡೋಕೆ ಅಂತ ಇಲ್ಲಿ ಕಳಿಸಿದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಾ ನಿಮ್ಗೆ? ಇನ್ನು ಕೂಡ ನಿಮ್ಮ ಮಗನ್ನೇ ಕೇಳಿ ಎಲ್ಲಾನು ತಿಳ್ಕೊಬೇಕಾ ಅಂತಾಳೆ. ಆಗ ಸೂರ್ಯ, ನಮ್ಮ ಅಪ್ಪನ ಬಗ್ಗೆ ಈ ತರ ಎಲ್ಲ ಮಾತಾಡೋದೇನು ಬೇಡ, ಮೊದಲು ಏನ್ ನಡೀತು ಅನ್ನೋದನ್ನ ಹೇಳ್ದೇನೆ ನಿಮ್ಮ ಪಾಡಿಗೆ ನೀವು ಮಾತಾಡ್ತಿದ್ರೆ ಏನರ್ಥ ಅಂತಾನೆ. ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತಿರುವಾಗ ನನ್ನ ಮಗಳಿಗೆ ಏನಾಗಿದೆ ಅಂತ ಕೇಳಕ್ ಬಂದ್ರೆ ನನ್ನನ್ನೇ ಎದುರಿಸ್ತಿದ್ದೀರಾ ಅಂತಾಳೆ ಶೀಲಾ. ಇಲ್ಲಿ ಯಾರನ್ನೂ ಎದುರಿಸ್ತಿಲ್ಲ, ಅವನ ಜೊತೆ ಮರ್ಯಾದೆ ಇಲ್ಲದೆ ಮಾತಾಡಬೇಡಿ ಅಂತ ಹೇಳ್ತಿದ್ದೀವಿ ಅಂತಾಳೆ. ಮೀನಾ ಹಾಗಂತಿರುವಾಗ ನನ್ನ ಮಗಳು ಜೀವನನ ನೆನೆಸ್ಕೊಂಡು ನಾನು ಇಲ್ಲಿಗೆ ಭಯದಿಂದ ಓಡ್ ಬಂದಿದ್ದೀನಿ, ಅವಳನ್ನ ಈ ಕುಟುಂಬದಿಂದ ಓಡಿಸ್ಬಿಟ್ರಿ ಅಲ್ವಾ. ಶೀಲಾ ಹಾಗಂತಿರುವಾಗ ನೀವೀಗೆ ಭಯ ಪಡುವಂಥದ್ದು ಇಲ್ಲೇನು ನಡೆದಿಲ್ಲ ಅಮ್ಮ ಅಂತಾರೆ ರಂಗನಾಥ್ ಅವರು. ಅವಶ್ಯಕತೆ ಇಲ್ಲದೆ ನನ್ನ ಮಗ ಸೊಸೆ ವಿಷಯದಲ್ಲಿ ನಾನು ಯಾವತ್ತೂ ತಲೆ ಇಡಲ್ಲ. ನನಗೆ ಬೇಕಾಗಿರೋದು ರವಿ ಮತ್ತೆ ಶ್ರುತಿ ಚೆನ್ನಾಗಿರೋದಷ್ಟೇ, ನಾನು ಇನ್ಯಾವುದಕ್ಕೂ ತಲೆ ಇಡಲ್ಲ ಅಂತಾರೆ. ನನ್ನ ಮಕ್ಕಳು ಮನೆಯಿಂದ ಆಚೆ ಓಡಿಸುವಷ್ಟು ಕೆಟ್ಟವರಲ್ಲ, ನನ್ನ ಮಕ್ಕಳು ಆ ಥರದವ್ರಲ್ಲ ಅಂತಾಳೆ ಶಾಂತಿ. ಏ ರವಿ ಬಾಯ್ಲಿ ಅಂತ ರವಿನ ಪರ್ಸನಲ್ ಆಗಿ ಮಾತಾಡೋಕೆ ಕರ್ಕೊಂಡು ಹೋಗ್ತಾರೆ. ಏನೋ ಆ ನೀತಿ ವಿಷಯದಲ್ಲೇನಾ ಶ್ರುತಿ ಮನೆ ಬಿಟ್ಟೋಗಿರೋದು ಅಂತ ಕೇಳ್ತಾರೆ. ಹೌದಪ್ಪ ಅಂತ ರವಿ ಹೇಳ್ತಿರೋವಾಗ, ಅಲ್ಲಿ ಹೋಗಿ ಮಾತಾಡ್ತೀವಿ ಅಂತ ಹೇಳಿದ್ರಲ್ಲೋ ಮತ್ತ್ಯಾಕೋ ಶ್ರುತಿ ಮನೆ ಬಿಟ್ಟೋಗಿದ್ದಾಳೆ ಅಂತಾರೆ. ಇಲ್ಲಪ್ಪ ಅದು ಬಂದು ಅಂತ ರವಿ ಹೇಳ್ತಿರೋವಾಗ ಸೂರ್ಯ, ಅಪ್ಪ ನಾನು ಹೇಳ್ತೀನಿ ಕೇಳಪ್ಪ ಅಂತಾನೆ. ಏನೇನ್ ನಡೀತು ಅದನ್ನೆಲ್ಲಾನು ರಂಗನಾಥ್ ಅವ್ರ ಹತ್ರ ಹೇಳ್ತಾನೆ. ಈಗ ಸಮಸ್ಯೆ ಇರೋದು ರವಿ ಮತ್ತೆ ಸೋಂಪ ಪುಡಿ ಮಧ್ಯೆ ಅಲ್ಲಪ್ಪ, ಆ ಓನರ್ಗೂ ರವಿಗೂ ಇರೋದು ಅಂತಾನೆ. ಶೀಲಾ ಕೋಪ ಮಾಡ್ಕೊಂಡು, ಅವತ್ತೇ ನಾನು ಬಡ್ಕೊಂಡೆ ಆ ಹುಡುಗಿಯಿಂದ ನಿನ್ನ ಲೈಫಲ್ಲಿ ಸಮಸ್ಯೆ ಆಗುತ್ತೆ ಅಂತ. ಎಲ್ಲ ಅವಳು ನನ್ನ ಮಾತು ಕೇಳ್ತಾಳೆ. ಅಳಿ ಅಂದ್ರೆ ನನ್ನ ಮಗಳಿಗೆ ದ್ರೋಹ ಮಾಡ್ತಿದ್ದೀರಾ ಅಂತಾಳೆ. ಹಾಗೆಲ್ಲ ಏನೂ ಇಲ್ಲ ಆಂಟಿ ಅಂತ ರವಿ ಹೇಳ್ತಾನೆ. ಅಳಿ ಅಂದ್ರು ಅನ್ನೋ ಮರ್ಯಾದೆ ಸ್ವಲ್ಪ ಮಟ್ಟಿಗೆ ಮಾತ್ರ ಇದೆ ನಿಮ್ಮ ಮೇಲೆ. ನನ್ನ ಮಗಳನ್ನೇನಾದ್ರೂ ಏಮಾರ್ಸೋಕ್ಕೇನಾದ್ರೂ ನೋಡಿದ್ರೆ ನಾವು ನಿಮ್ಮನ್ನ ಯಾರನ್ನೂ ಸುಮ್ಮನೆ ಅಂತೂ ಬಿಡಲ್ಲ. ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಂತಾರೆ. ಆಂಟಿ ಹೇಳೋದನ್ನು ಕೇಳಿಸ್ಕೊಳ್ಳದೆ ನೀವು ಶ್ರುತಿ ಥರನೇ ಆಡ್ತಿದ್ದೀರಲ್ಲ ಅಂತಾನೆ ರವಿ. ಆಂಟಿ ನೀತು ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ, ನನ್ನ ಸುತ್ತ ಏನು ನಡೀತಿದೆ ಅನ್ನೋದೇ ನನಗೆ ತಿಳಿತಾ ಇಲ್ಲ ಅಂತಾನೆ ರವಿ. ಅದೇಗೆ ನಿಮ್ಗೆ ಗೊತ್ತಿಲ್ಲದಿರೋ ಹಾಗೆ ಈ ಥರ ಎಲ್ಲ ನಡೀತಿದೆ ಅಂತಾಳೆ ಶೀಲಾ. ಈಗ ಏನಾಗಿದೆ ಅಂತ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಇದರಲ್ಲಿ ರವಿದು ಯಾವ ತಪ್ಪು ಇಲ್ಲ, ಅವನು ಶ್ರುತಿನ ಚೆನ್ನಾಗೇ ನೋಡ್ಕೊತಿದ್ದಾನೆ. ಆ ಲೂಜು ರವಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿರೋದು, ಅದಕ್ಕೆ ಇವನೇನ್ ಮಾಡೋಕ್ಕಾಗುತ್ತೆ ಅಂತಾಳೆ ಶಾಂತಿ. ನನ್ನ ಮಕ್ಕಳನ್ನ ನ್ಯಾಯವಾಗಿರೋ ಹಾಗೆ ನಾನು ಚೆನ್ನಾಗೇ ಸಾಕಿದ್ದೀನಿ, ನೋಡ್ತಾ ಇದ್ದೀರಲ್ಲ ಹೆಂಡತಿರ ಜೊತೆ ಅವರು ಚೆನ್ನಾಗೇ ಇದ್ದಾರೆ ಅಂತಾಳೆ.
ಆಗ ಶೀಲಾ, ಸಮಸ್ಯೆ ಇಲ್ಲಿವರೆಗೂ ಬಂದಿದೆ ಅಂದರೆ ನಿಮ್ ಮಗ ಅದಕ್ಕೆ ದಾರಿ ಮಾಡ್ಕೊಟ್ಟಿರೋದ್ರಿಂದಾನೇ ತಾನೆ, ಅದೆಲ್ಲ ನಿಮ್ ಮಗಂದೇ ತಾನೇ ತಪ್ಪು ಅಂತಾನೆ. ನನ್ ಮಗಳು ಅಷ್ಟೊಂದ್ ಸರಿ ಹೇಳಿದಾಳೆ, ಆ ಕೆಲ್ಸ ಬಿಟ್ಟು ಬಂದ್ಬಿಡು ಅಂತ. ಅವರು ಅವಳು ಹೇಳ್ದಾಗ ಬಂದ್ಬಿಟ್ರ ಆ ಕೆಲ್ಸ ಬಿಟ್ಟು. ಶೀಲಾ ಹಾಗಂತಿರುವಾಗ, ಈಗ ಅದೆಲ್ಲ ಬೇಡಮ್ಮ, ಅವ್ನ ಕೆಲ್ಸದಲ್ಲಿ ಅವನು ಸರಿಯಾಗೇ ಇದ್ದ. ನೀತು ಅನ್ನೋ ಹುಡುಗಿ ಅದೇನಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾಳ ನಮಗೂ ಅರ್ಥ ಆಗ್ತಿಲ್ಲ ಅಂತಾರೆ ರಂಗನಾಥ್ ಅವರು. ಈಗ ಮನೋಜ, ಅಪ್ಪ ಆ ಹುಡುಗಿ ಲವ್ ಏನೋ ಮಾಡ್ತಿಲ್ಲಪ್ಪ, ಇದೆಲ್ಲ ಬಿಸ್ನೆಸ್ಗೋಸ್ಕರ ಅಷ್ಟೇ. ಶ್ರುತಿ ಅವಳು ಎದುರಾಗಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದಾಳಲ್ಲ, ಅದಕ್ಕೆ ಪರ್ಸನಲ್ ಲೈಫ್ ನಲ್ಲಿ ತೊಂದರೆ ಕೊಡ್ತಿದ್ದಾಳೆ ಅಂತಾನೆ. ಆಗ ಸೂರ್ಯ, ಅಪ್ಪ ಅವಳೊಬ್ಳು ಅರೆ ಹುಚ್ಚಿನಪ್ಪ, ನಾನು ರವಿನ ಲವ್ ಮಾಡ್ತಿದ್ದೀನಿ, ರವಿ ನನ್ನ ಲವ್ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಅಂತಾಳೆ. ಸೂರ್ಯ ಹಾಗಂತಿರುವಾಗ, ಹಾಗಾದ್ರೆ ಆ ಹುಡುಗಿ ಜೊತೆ ಮಾತಾಡಿ ಯಾವ ಪ್ರಯೋಜನ ಇಲ್ಲ ಅಂತಾರೆ ರಂಗನಾಥ್ ಅವರು. ಶ್ರುತಿ ಜೊತೆನೆ ಮಾತಾಡ್ಬೇಕು ಅಂತಿರುವಾಗ, ನನ್ನ ಮಗಳ ಜೊತೆ ಮಾತಾಡಿ ಏಮಾರಿಸ್ಬೇಕು ಅನ್ಕೊಂಡಿದ್ದೀರಾ ಅಂತಾಳೆ ಶೀಲಾ. ಇಲ್ಲಿ ಯಾರನ್ನು ಏಮಾರಿಸ್ತಿಲ್ಲ ಅಮ್ಮ, ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ನು ಯಾವ ತಪ್ಪು ಮಾಡಲ್ಲ. ರವಿ ತಪ್ಪು ಮಾಡಿದಾನೆ ಅಂದ್ರೆ ನಿಮ್ ಮಗಳು ಕೂಡ ನಂಬಲ್ಲ ಅಂತಾರೆ. ರವಿ ಅವಳು ಹೇಳೋದನ್ನ ಕೇಳಲಿಲ್ಲ ಅಂತ ಕೋಪದಲ್ಲಿ ಇದ್ದಾಳೆ ಅಷ್ಟೇ ಶ್ರುತಿ. ಅವ್ರು ಹಾಗಂತಿರುವಾಗ, ಮಾವ ನೀವ್ ಹೇಳ್ತಿರೋ ಹಾಗೆ ಶ್ರುತಿ ಜೊತೆನೆ ಮಾತಾಡಿ ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತಾಳೆ ಮೀನಾ. ಅವಳು ಬಾಗ್ಲಿನೇ ತೆಗಿತಿಲ್ವಲ್ಲ ಅಂತ ಶೀಲಾ ಹೇಳ್ತಿರುವಾಗ, ನಾನ್ ಬಂದು ಮಾತಾಡ್ತೀನಿ ಆಂಟಿ ಅಂತಾಳೆ ಮೀನಾ. ಏಯ್ ನೀನೇನ್ ದೊಡ್ಡ ಮನುಷ್ಯನಾ ಅವ್ರ ಮನೇಲಿ ಹೋಗಿ ಮಾತಾಡೋದಕ್ಕೆ ಅಂತಾಳೆ ಶಾಂತಿ. ಎಲ್ಲ ಏನೂ ಇಲ್ಲ ಅತ್ತೆ, ಶ್ರುತಿ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅವಳು ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾಳೆ ಅಂತಾಳೆ. ಯಾಕೆ, ನಾನು ಹೋಗಿ ಮಾತಾಡಿದ್ರೆ ಕೇಳಲ್ವಾ ಅವಳು ಅಂತಾಳೆ ಶಾಂತಿ. ಇಂಥ ವಿಷಯದಲ್ಲಿ ನೀವು ಹೋಗಿ ಮಾತಾಡೋದಕ್ಕಿಂತ ಒಂದೇ ವಯಸ್ಸಿನವ್ರು ಹೋಗಿ ಮಾತಾಡಿದ್ರೆ ಅವಳು ಕೇಳ್ತಾಳೆ ಅಂತಾಳೆ. ನಿಮ್ ಜೊತೆ ಮಾತಾಡಲಿಲ್ಲ ಅಂದ್ರೆ ನಿಮ್ಗೂ ಕೂಡ ಧರ್ಮ ಸಂಕಟ ಅಲ್ವಾ ಅಂತಾಳೆ. ಹಾಗಾದ್ರೆ ನನ್ ವಯಸ್ಸಾಯ್ತು ಅಂತ ಹೇಳಕ್ ಬಂದಿಯಾ ಅಂತ ಕೇಳ್ತಾಳೆ ಶಾಂತಿ. ಏನ್ ಹಾಗಂದ್ರೆ ನಿಮ್ಗಿನ್ನು ಚಿಕ್ಕ ವಯಸ್ಸ ಅಂತಾನೆ ಸೂರ್ಯ, ಸುಮ್ನೆ ಏನೇನೋ ಮಾತಾಡ್ತಿರ್ಬೇಡಿ, ಅವಳು ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಹೋಗಕ್ ಬಿಡಿ ಅಂತಾನೆ. ರವಿ, ಹೀಗೆ ಬಿಟ್ರೆ ಈ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ, ಈಗಲೇ ಹೋಗಿ ಶ್ರುತಿ ಹತ್ರ ಮಾತಾಡ್ಕೊಂಡು ಬರೋಣ ಬಾ ಅಂತಾಳೆ. ಸರಿ ಅದಕ್ಕೆ ಹೋಗೋಣ ಅಂತಾನೆ ರವಿ. ಆಗ ರಂಗನಾಥ್ ಅವರು, ಇಲ್ಲಿ ಕೇಳಮ್ಮ, ನಿಮ್ ಮಗಳು ಜೀವನನ ಯಾರು ಹಾಳು ಮಾಡೋಕ್ಕಾಗಲ್ಲ, ರವಿ ಅದಕ್ಕೆಲ್ಲ ಅವಕಾಶನೂ ಕೂಡ ಮಾಡ್ಕೊಡಲ್ಲ, ಎಲ್ಲ ಸರಿ ಹೋಗುತ್ತೆ, ನಾ ಮಾತಾಡ್ತಾಳೆ, ನೀವು ಧೈರ್ಯವಾಗಿ ಹೋಗಿ ಬನ್ನಿ ಅಂತಾರೆ. ನನ್ನ ಮಗಳಿಗೋಸ್ಕರ ನಾನು ಎಲ್ಲಾನು ಸಹಿಸ್ಕೊತಿದ್ದೀನಿ, ಅವ್ಳ ಜೀವನಕ್ಕೆ ಏನಾದ್ರೂ ಆಗ್ಬೇಕಲ್ಲ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳೋಗ್ತಾಳೆ ಶೀಲಾ. ಬಾ ರವಿ ಅಂತ ಮೀನಾ ಹೇಳ್ತಿರೋವಾಗ, ನಾನು ಬರ್ತೀನಿ ಅಂತಾನೆ ಸೂರ್ಯ. ನೀವು ಬೇಡರಿ, ನಾವಿಬ್ರೆ ಹೋಗಿ ಬರ್ತೀವಿ ಅಂತಾಳೆ ಮೀನಾ. ಈಗ ರಂಗನಾಥ್ ಅವರು, ಸೂರ್ಯ ನೀನ್ ಅಲ್ಲಿ ಹೋದ್ರೆ ಬಾಯಿ ಮುಚ್ಕೊಂಡು ಸುಮ್ನಿರಲ್ಲ, ಏನೇನೋ ಮಾತಾಡ್ತಿರ್ತೀಯ, ಮೀನಾ ಮಾತ್ರ ಹೋಗ್ ಬರ್ಲಿ ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ, ಏನ್ರಿ ಇದು, ಅವಳೇನೋ ಪಂಚಾಯತಿ ಮಾಡೋಳ್ ತರ ಹೋಗ್ತಿದ್ದಾಳೆ, ನೀವು ಕೂಡ ಹೋಗು ಅಂತ ಹೇಳ್ಬಿಟ್ರಲ್ಲ ಅಂತಾಳೆ. ನೋಡು ಶಾಂತಿ, ನಾವು ಪಂಚಾಯತಿ ಮಾಡಿದ್ರು ಸರಿ ಹೋಗಲ್ಲ ಅಂತ ಗೊತ್ತಲ್ವಾ, ಅದೆಲ್ಲ ಸರಿ ಮಾಡೋರ್ ತಾನೇ ಅಲ್ಲಿಗೆ ಹೋಗ್ಬೇಕು. ಇನ್ನು ನಾನು ಶ್ರುತಿ ಜೊತೆ ಈ ವಿಷಯದ ಬಗ್ಗೆ ಮಾತಾಡಕ್ಕಾಗುತ್ತಾ, ಮಾತಾಡೋರೆ ಹೋಗಿ ಮಾತಾಡಿದ್ರೇನೆ ಕರೆಕ್ಟ್ ಆಗೋದು ಅಂತಾರೆ. ಆಗ ಮನೋಜ, ಅಮ್ಮ ರವಿಗೂ ಶ್ರುತಿಗೂ ಪ್ರಾಬ್ಲಮ್ ಜಾಸ್ತಿ ಆದ್ರೆ ಅವ್ರಿಗೂ ಡೈವರ್ಸ್ ಸಿಗುತ್ತಲ್ವಾ ಅಂತಾನೆ. ನಮ್ ಲಾಯರ್ನೇ ಅವ್ರ ಕೇಸ್ನ ನೋಡ್ಕೊಳಕ್ ಹೇಳೋಣ ಅಂತಾನೆ. ಆಗ ಎಲ್ರು ಕೋಪದಲ್ಲಿ ಮನೋಜನ ನೋಡ್ತಾರೆ. ಆಗ ರಂಗನಾಥ್ ಅವರು, ಏನೋ ಇಷ್ಟು ವಯಸ್ಸಾದ್ರೂ ನಿನ್ಗೆ ಬುದ್ಧಿನೇ ಬಂದಿಲ್ವಾ, ಯಾವಾಗ ನೋಡಿದ್ರು ನಿಮ್ಮ ಅಮ್ಮ ತರನೇ ನೀನು ಮಾತಾಡ್ತೀಯಲ್ಲೋ, ನಿಮ್ಮಿಬ್ರಿಗೂ ಮನೆಯಲ್ಲಿ ಯಾರು ಚೆನ್ನಾಗಿರ್ಬಾರ್ದು ಅಂತ ಅನ್ಸುತ್ತೆ ಯಾವಾಗ್ಲೂನು, ಒಂದೊಳ್ಳೆ ಮಾತಾಡಕ್ಕೂ ಬರಲ್ವಲ್ಲ ನಿಮ್ಗೆ ಅಂತ ಬೈತಾರೆ. ಅಪ್ಪ ಇವ್ನ್ ಬುದ್ಧಿನೇ ಅದಲ್ವೇನಪ್ಪ, ಇವನ್ ಜೀವನ ಸರಿ ಇಲ್ಲ ಅಂತ ಯಾರ ಜೀವನನು ಹಾಳಾಗೋಗ್ಬಿಡಿ ಅಂತ ಅನ್ಕೊಳ್ಳೋ ನೀವನು ಹಾಗಂತ ಸೂರ್ಯ ಹೇಳೋಗ್ತಾನೆ. ಏಯ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರಕ್ ಆಗಲ್ವಾ ಅಂತ ಶಾಂತಿ ಹೇಳ್ತಾಳೆ. ನಡಿ ಒಳಗೆ ಅಂತ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ವಸುದೇವ್ ಕಾಯ್ತಾ ಇರ್ತಾರೆ. ಇಲ್ಲ ಏನಾಗಿದೆ ಅಲ್ಲಿ, ಏನ್ ಸಮಸ್ಯೆ ಅಂತ ಕೇಳ್ತಾರೆ. ರವಿ ಬಂದಿದ್ದನ್ನ ನೋಡಿ, ಅಳಿಯಂದ್ರೆ ನಿಮ್ ಮನೆಯಲ್ಲಿ ನನ್ನ ಮಗಳಿಗೆ ಏನಾಯ್ತು, ಯಾಕೆ ಕಳ್ತಿದ್ದಾಳೆ, ಅವಳಿಗೇನಾದ್ರೂ ಆದ್ರೆ ನಾನಂತೂ ಮನುಷ್ಯನಾಗಿರಲ್ಲ ಅಂತಾರೆ. ಏನ್ರಿ ಸ್ವಲ್ಪ ಸಮಾಧಾನವಾಗಿರಿ, ಈಗ ಇವರು ಶ್ರುತಿ ಜೊತೆ ಮಾತಾಡ್ತಾರೆ, ಏನಾಗುತ್ತೆ ಅಂತ ನೋಡೋಣ ಅಂತಾರೆ ಶೀಲಾ. ಬನ್ನಿ ಒಳಗೆ ಅಂತ ಮೀನಾ ಮತ್ತೆ ರವಿನ ಕರ್ಕೊಂಡು ಹೋಗ್ತಾರೆ. ಶ್ರುತಿ ರೂಮ್ ಹತ್ರ ಹೋಗಿ, ಶ್ರುತಿ ಬಾಗ್ಲು ತೆಗಿ, ಯಾರು ಬಂದಿದ್ದಾರೆ ನೋಡ್ಬಾ ಅಂತಾರೆ. ಶ್ರುತಿ ಏನು ಮಾತಾಡದೆ ಇರೋವಾಗ, ಶ್ರುತಿ ಬಾಗ್ಲು ತೆಗಿ ಪ್ಲೀಸ್, ಯಾಕೆ ಈ ತರ ಬಾಗ್ಲಾಕೊಂಡಿದ್ಯಾ, ಏನೇ ಇದ್ರು ಮಾತಾಡಿ ಸರಿ ಮಾಡ್ಕೊಳ್ಳೋಣ, ಹೊರಗಡೆ ಬಾ ಅಂತಾನೆ ರವಿ. ಆಗ್ಲೂ ಕೂಡ ಶ್ರುತಿ ಏನು ಮಾತಾಡದೆ ಬಾಗ್ಲಾಕೊಂಡಿರೋವಾಗ ಶೀಲಾ ಗಾಬರಿ ಮಾಡ್ಕೊಂಡು, ಅಯ್ಯೋ ಶ್ರುತಿ ಈಗ್ಲೂ ಕೂಡ ಬಾಗ್ಲು ತೆಗಿತಿಲ್ಲ ಅಂತ ಅಳ್ತಾ ಇರ್ತಾರೆ. ಏನಾಯ್ತು ಅಂತ ನನಗೆ ಭಯ ಆಗ್ತಿದೆಯಲ್ಲ ಅಂತಿರುವಾಗ ರವಿ ಮತ್ತೆ ಬಾಗ್ಲು ತಡ್ತಾನೆ. ಶ್ರುತಿ ಬಾಗ್ಲು ತೆಗಿ ಶ್ರುತಿ ಪ್ಲೀಸ್, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಕೇಳ್ಕೊತಾನೆ. ಆಗ ಮೀನಾ, ಶ್ರುತಿ ನಾನ್ ಮೀನಾ ಬಂದಿದ್ದೀನಿ, ಬಾಗ್ಲು ತೆಗಿ ಅಂತಾಳೆ. ಶ್ರುತಿ ಎದ್ ಬಂದು ಬಾಗ್ಲು ತೆಗಿತಾಳೆ. ನನ್ಗೆ ತುಂಬಾನೇ ಭಯ ಆಗಿತ್ತು, ಯಾಕಮ್ಮ ಈ ತರ ಮಾಡ್ತಿದ್ಯಾ ಶ್ರುತಿ ಅಂತ ಶೀಲಾ ಕೇಳ್ತಾರೆ. ಶ್ರುತಿ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ, ಮೀನಾ ಮರಿ ನೀವ್ ಮಾತ್ರ ಒಳಗ್ ಬನ್ನಿ ಅಂತಾಳೆ. ಶ್ರುತಿ ಮತ್ತೆ ಬಾಗ್ಲಾಗ್ತಾಳೆ. ಶ್ರುತಿ ನಾನು ಹೇಳೋದನ್ನ ಕೇಳು ಅಂತ ರವಿ ಹೇಳ್ತಾ ಇರ್ತಾನೆ. ಈ ಕಡೆ ವಸುದೇವ್ ಅವರು, ಶೀಲಾ ಏನ್ ನಡೀತಿದೆ ಅಂತ ಕೇಳ್ತಾರೆ. ಸ್ವಲ್ಪ ಇರಿ ಅಂತ ಶೀಲಾ ಹೇಳ್ತಾರೆ. ಮೀನಾ ಒಳಗ್ ಬಂದು, ಯಾಕೆ ಶ್ರುತಿ ಈ ತರ ಎಲ್ಲ ಮಾಡ್ತಿದ್ದೀರಾ, ನೀನು ಓದ್ಕೊಂಡಿರೋಳ್ ತಾನೆ, ಈ ತರ ಬಾಗ್ಲಾಕೊಂಡ್ರೆ ನಿಮ್ಮ ಅಮ್ಮ ಅಪ್ಪನ್ಗೆ ಗಾಬರಿ ಆಗಲ್ವಾ, ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ನನ್ಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ ಹಾಗಂತ ಶ್ರುತಿ ಹೇಳ್ತಿರೋವಾಗ, ಶ್ರುತಿ ರವಿದು ಇದ್ರಲ್ಲಿ ಯಾವ ತಪ್ಪು ಇಲ್ಲ, ಆ ನೀತು ಉಚಿತರ ಇದನ್ನೆಲ್ಲ ಮಾಡ್ತಿದ್ದಾಳೆ ಹಾಗಂತ ಮೀನಾ ಹೇಳ್ತಿರೋವಾಗ, ಇದ್ರಲ್ಲಿ ರವಿದು ಯಾವ ತಪ್ಪು ಇಲ್ಲ ಅಂತ ಹೇಳಕ್ಕಾಗಲ್ಲ ಮೀನಾ ಅವ್ರೆ, ಇದಕ್ಕೆಲ್ಲ ಸ್ಟಾರ್ಟಿಂಗ್ ಪಾಯಿಂಟೇ ಅವನು ಅವಳು ಕೊಟ್ಟಿರೋ ಸಲಹೆ, ಅದರಿಂದನೇ ಅವಳು ಈ ತರ ಎಲ್ಲ ಮಾಡ್ತಿರೋದು ಅಂತಾಳೆ. ಅರ್ಥ ಆಗ್ತಿದೆ ಶ್ರುತಿ,
ಆದ್ರೂ ನೀನೇನಕ್ಕೆ ಅವಳು ಹೇಳಿದ್ದನ್ನೆಲ್ಲ ಇಷ್ಟು ದೊಡ್ಡದಾಗಿ ತಗೋತಿದ್ಯಾ? ರವಿಗೆ ಅವಳ ಮೇಲೆ ಯಾವ ಫೀಲಿಂಗ್ಸು ಇಲ್ವಲ್ಲ, ಅವ್ರು ಕರೆಕ್ಟ್ ಆಗಿದಾರಲ್ವಾ ಅಂತಾಳೆ ಮೀನಾ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಮೀನಾ ಮರಿ, ಆದ್ರೆ ಇನ್ನೊಬ್ರು ಯಾರೋ ಒಬ್ಳು ರವಿನ ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಅದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ ಅಂತಾಳೆ ಶ್ರುತಿ. ಅದೇ ಹೆಂಡತಿ ಆದ್ರೂ ಅದನ್ನೆಲ್ಲ ಸಹಿಸ್ಕೊಳಲ್ಲ ಶ್ರುತಿ, ನನಗೂ ಅದು ಅರ್ಥ ಆಗ್ತಿದೆ. ನಾನು ಅವ್ರು ಇಬ್ರು ಹೋಗಿ ನೀತು ಜೊತೆ ಮಾತಾಡಿದ್ವಿ. ಅವಳು ಸ್ವಲ್ಪ ಹುಚ್ಚಿ ತರಾನೇ ಆಡ್ತಾ ಇದ್ಲು. ನಾವ್ ಏನೇ ಹೇಳಿದ್ರು ಅವಳು ಒಪ್ಕೊಳ್ತಾನೆ ಇಲ್ಲ. ರವಿನ ನಾನು ಪ್ರೀತಿಸ್ತಾ ಇದ್ದೀನಿ, ಆದ್ರೆ ರವಿ ಮಾತ್ರ ನನ್ನನ್ನು ಪ್ರೀತಿ ಮಾಡಲೇಬೇಕು ಅಂತ ನಾನು ಅನ್ಕೋತಾ ಇಲ್ಲ ಅಂತ ಹೇಳಿದ್ಲು. ಮೀನಾ ಹಾಗಂತಿರುವಾಗ ಇದನ್ನ ಕೇಳಿಸ್ಕೊಂಡು ನೀವು ಸುಮ್ಮನೆ ಬಂದ್ಬಿಟ್ರಾ? ಅವಳಿಗೆ ಹಂಗೇನೆ ಎರಡು ತೆಗೆದು ಬಿಡ್ಬೇಕಿತ್ತು. ನನ್ನ ಸ್ಥಿತಿ ನಿಮ್ಗೇನೆ ಬಂದಿದ್ರೆ ನೀವು ಅವಳನ್ನ ಸುಮ್ಮನೆ ಬಿಟ್ಬಿಡ್ತಿದ್ರ ಅಂತಾಳೆ ಶ್ರುತಿ. ನೀನ್ ಕೋಪ ನನ್ಗೆ ಅರ್ಥ ಆಗ್ತಿದೆ ಶ್ರುತಿ, ನನ್ಗೂ ಅವಳಿಗೆ ಹೊಡಿಬೇಕು ಅಂತ ಅನ್ನಿಸ್ತು. ಅವಳಿಗೆ ಎಷ್ಟೇ ಹೊಡೆದ್ರು ಅವಳು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಅಂತ ನನಗೆ ಗೊತ್ತಾಯ್ತು ಅಂತಾಳೆ ಮೀನಾ. ಸರಿ, ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದೇನೋ ಕರೆಕ್ಟು, ಆದ್ರೆ ರವಿ ಪಾಪ ಅಲ್ವಾ, ಅವ್ರದ್ದು ಇದ್ರಲ್ಲಿ ಯಾವ ತಪ್ಪು ಇಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ಅಂತಾಳೆ ಮೀನಾ. ಸಮಸ್ಯೆ ಬಂದಿರೋದೇ ರವಿ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಮೊದ್ಲು ಅವನು ಅಲ್ಲಿಗೆ ಕೆಲಸ ಮಾಡಕ್ ಹೋಗ್ಬಾರ್ದು ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ, ಶ್ರುತಿ ರವಿ ಇನ್ಮೇಲೆ ಅಲ್ಲಿ ಕೆಲಸ ಮಾಡಕ್ ಹೋಗಲ್ಲ, ನಾನು ಅವ್ರಿಗೆ ಹೇಳಿ ಅವ್ರ ಜೊತೆ ಮಾತಾಡಕ್ ಹೇಳ್ತೀನಿ ಅಂತಾಳೆ. ರವಿ ಕೆಲ್ಸಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಹಾಗಂತ ಮೀನಾ ಹೇಳ್ತಾರೆ. ಇವಾಗ ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೊಂದಿದೆ ಅಂತಾಳೆ. ಏನದು ಅಂತ ಮೀನಾ ಕೇಳ್ತಿರೋವಾಗ, ಆ ನೀತು ನನ್ನ ಹತ್ರ ಬಂದು ರವಿನ ನಾನು ನಿನ್ ಮೇಲೆ ಲವ್ ಮಾಡೋಲ್ಲ, ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಅಂತ ಕೇಳ್ಕೋಬೇಕು ಅಂತಾಳೆ. ಇದುವರೆಗೂ ಅವಳು ಮಾಡಿದ್ದಕ್ಕೆಲ್ಲ ನನ್ನ ಹತ್ರ ಸಾರಿ ಕೇಳಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ರವಿನ ನಾನು ಲವ್ ಮಾಡ್ತಿಲ್ಲ ಅಂತ ಪೋಸ್ಟ್ ಮಾಡಬೇಕು ಅಂತಾಳೆ. ಖಂಡಿತ ಅದೆಲ್ಲ ನಡೆಯುತ್ತೆ ಶ್ರುತಿ, ಮೊದಲು ನೀನು ನಮ್ಮ ಮನೆಗೆ ಬಾ ಅಂತಾಳೆ ಮೀನಾ. ಅಲ್ಲೋಗಿ ಏನು ಬೇಕಾದರೂ ಮಾತಾಡೋಣ, ಏನು ಬೇಕಾದರೂ ಮಾಡೋಣ, ನೀನು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾನೇ ಸಮಸ್ಯೆ ಆಗ್ತಿದೆ ಅಂತಾಳೆ ಮೀನಾ. ಇಲ್ಲ ಮೀನಾ, ನಾನು ಅನ್ಕೊಂಡಿದ್ದು ನಡೆಯೋವರೆಗೂ ನಾನು ಮಾತ್ರ ಆ ಮನೆಗೆ ಬರಲ್ಲ ಅಂತಾಳೆ ಶ್ರುತಿ. ಏನು ಶ್ರುತಿ ನೀನು ಈಗೆಲ್ಲ ನಡ್ಕೋತಿದೀಯಾ? ಆ ನೀತು ಜೊತೆ ಆಡ್ಕೊಂಡು ನೀನು ಯಾಕೆ ರವಿಯಿಂದ ದೂರ ಇದೀಯಾ? ನೀನು ಮನೆಗೆ ಬಂದ್ಬಿಡು ಅಂತಾಳೆ. ಮೀನಾ ಹಾಗಂತಿರುವಾಗ, ಇಲ್ಲ ಮೀನಾ ಮರಿ, ನಾನು ಮಾತ್ರ ಆ ಮನೆಗೆ ಬರಲ್ಲ, ನಾನು ಹೇಳಿದ್ ನಡೆಯೋವರೆಗೂ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ ಅಂತಾಳೆ. ಈ ಕಡೆ ವಸುದೇವ್ ಅವರು, ಇದಕ್ಕೆ ನಾನು ಹೇಳಿದ್ದು ಆರಂಭದಲ್ಲೇ ಆ ಹೋಟೆಲ್ನ ಬಿಟ್ಟು ಬನ್ನಿ ಅಂತ, ಹುಡುಗಿಗೆ ಎಷ್ಟು ಕೊಬ್ಬಿಡ್ಬೇಡ, ಮದುವೆ ಆಗಿರೋನು ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಅವ್ರು ಹಾಗಂತಿರೋವಾಗ್ಲೇ ಶ್ರುತಿ ಡೋರ್ ತೆಗಿತಾಳೆ. ಮೀನಾ ಹೊರಗೆ ಬರ್ತಾಳೆ. ಶ್ರುತಿ ಅಂತ ರವಿ ಮಾತಾಡಕ್ ಹೋಗ್ತಾನೆ. ಶ್ರುತಿ ಮತ್ತೆ ಬಾಗ್ಲಾಕೋತಾಳೆ. ಅದಕ್ಕೆ ಏನಾಯ್ತು ಅದಕ್ಕೆ ಏನ್ ಹೇಳಿದ್ಲು ಅವಳು ಅಂತಾನೆ ರವಿ. ಆಗ ಮೀನಾ, ನೀವಿನ್ಮೇಲೆ ನೀತು ರೆಸ್ಟೋರೆಂಟ್ಗೆ ಹೋಗ್ಬಾರ್ದಂತೆ, ಅವಳು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಿಕ್ಕೆಲ್ಲ ಕ್ಷಮೆ ಕೇಳ್ಬೇಕಂತೆ, ಆಗ ನಾನು ಮನೆಗೆ ಬರ್ತೀನಿ ಅಂತ ಶ್ರುತಿ ಹೇಳಿದ್ಲು ಅಂತಾಳೆ. ಆಗ ಶೀಲಾ, ಈಗ ನಿಮ್ಗೆ ಸಂತೋಷ ಆಯ್ತಾಳಿ ಅಂದ್ರೆ ಮದ್ವೆ ಆಗಿರೋ ನನ್ನ ಮಗಳು ಬಂದು ನಮ್ಮ ಮನೇಲಿ ಕೂತಿದ್ದಾಳಲ್ಲ, ನಮ್ ಗೌರವ ಏನಾಗ್ಬೇಕು? ಅವ್ರು ಹಾಗಂತಿರೋವಾಗ ವಸುದೇವರು, ಇದಕ್ಕೆ ನಾನು ಹೇಳಿದ್ದು ಒಳ್ಳೆ ಕುಟುಂಬದಲ್ಲಿರೋ ಹುಡುಗನ್ನ ನೋಡ್ಬೇಕು ಅಂತ, ಇವರೆಲ್ಲ ಮಿಡಲ್ ಕ್ಲಾಸ್ನವರು, ಇವ್ರಿಗೆ ಇನ್ನೆಂತ ಬುದ್ಧಿ ಇರುತ್ತೆ ಅಂತಾರೆ. ನನ್ನ ಮಗಳು ಲೈಫ್ಗೆ ಏನಾದರೂ ಆದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ಜೀವಂತವಾಗಿರೋಕ್ಕಾಗಲ್ಲ ಅಂತ ವಸುದೇವ್ ಹೇಳ್ತಿರೋವಾಗ ಮೀನಾ ಕೋಪದಲ್ಲಿ, ಇಲ್ಲಿ ಕೇಳಿ, ನಾವು ಈ ಸಮಸ್ಯೆನ ಮಾತಾಡಿ ಮುಗಿಸೋಣ ಅಂತ ಬಂದ್ವಿ, ನಿಮ್ ಜೊತೆ ಮಾತಾಡಿ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನೀವು ಶ್ರುತಿಗೆ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತಾಳೆ. ನಡಿ ರವಿ ಅಂತ ಕರ್ಕೊಂಡ್ ಬರ್ತಾಳೆ. ಕೊಟ್ಟವಳು ಹೇಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ನೋಡು ಅಂತ ವಸುದೇವ್ ಹೇಳ್ತಿರೋವಾಗ, ಇವಳನ್ನ ಬಿಡ್ರಿ, ಈಗ ನಮ್ಮ ಶ್ರುತಿ ಜೀವನಕ್ಕೆ ತೊಂದರೆ ಕೊಡ್ತಿದ್ದಾಳಲ್ಲ, ಆ ಹುಡುಗಿ ಬಗ್ಗೆ ಯೋಚನೆ ಮಾಡಿ ಅಂತಾಳೆ ಶೀಲಾ. ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.